ನಮಸ್ಕಾರ ಕರ್ನಾಟಕ ಎಲ್ಲರಿಗೂ. ನಮ್ಮ ಒಂದು ಮಾಸ್ಟರ್ ಟ್ರೇಡರ್ ಅಕಾಡೆಮಿ ವತಿಯಿಂದ ಇವತ್ತೊಂದು ಪಾಡ್ಕಾಸ್ಟ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸುಮಾರು ಒಂದು ಸ್ಟಾಕ್ ಮಾರ್ಕೆಟಲ್ಲಿ ಸಾಧಕರಿದ್ದಾರೆ, ಅಚೀವ್ಮೆಂಟ್ನ ಮಾಡ್ತಾ ಇದ್ದಾರೆ, ಅವ್ರ ಬಗ್ಗೆ ಮಾತಾಡೋಣ ಅಂತ ಒಂದು ಹೊಸ ಪಾಡ್ಕಾಸ್ಟ್ನ ಶುರು ಮಾಡ್ತಾ ಇದ್ದೀವಿ. ಈ ಪಾಡ್ಕಾಸ್ಟ್ನ ಹೆಸರು ಬಂದ್ಬಿಟ್ಟು ದಿ ಬಿಗ್ ಬುಲ್ ಅಂತ. ಸುಮಾರು ಜನ ಸ್ಟಾಕ್ ಮಾರ್ಕೆಟ್ನ ಕಲಿತಾ ಇದ್ದಾರೆ, ಸಕ್ಸಸ್ಫುಲ್ಲಾಗಿ ಮಾಡ್ತಾ ಇದ್ದಾರೆ. ಅದರಲ್ಲಿ ನಮ್ಮ ಅಕಾಡೆಮಿಯಿಂದ ಕೂಡ ತುಂಬ ಜನ ಕಲಿತಾ ಇದ್ದಾರೆ. ಅದರಲ್ಲಿ ಒಂದು ಸಕ್ಸಸ್ಫುಲ್ಲಾಗಿ ಸ್ಟಾಕ್ ಮಾರ್ಕೆಟ್ ಮಾಡ್ತಾ ಇದ್ದಾರೆ, ಪ್ರಾಫಿಟಬಲ್ ಮಾಡ್ತಾ ಇದ್ದಾರೆ. ಈ ರೀತಿ ಸಾಧಕರನ್ನ ಕೂಡಿಸಿ ನಾವು ಈ ಒಂದು ಪಾಡ್ಕಾಸ್ಟಲ್ಲಿ ಮಾತಾಡ್ತಾ ಇದ್ದೀವಿ. ಅವರ ಜರ್ನಿ ಬಗ್ಗೆ ಕೇಳ್ತಾ ಇದ್ದೀವಿ. ಅವ್ರ ಜರ್ನಿ ಬಗ್ಗೆ ನೀವು ಕೂಡ ತಿಳ್ಕೊಂಡ್ರೆ ನಿಮಗೂ ಕೂಡ ಒಂದು ಲರ್ನಿಂಗ್ ಸಿಗುತ್ತೆ ಅಂತ ನಾವು ಈ ಒಂದು ಪಾಡ್ಕಾಸ್ಟ್ನ ಶುರು ಮಾಡ್ತಾ ಇದ್ದೀವಿ. ನನ್ನ ಬಗ್ಗೆ ನಿಮ್ಗೆಲ್ಲರಿಗೂ ಗೊತ್ತಿದೆ, ಆನಂದ್ ಪಾಟೀಲ್ ಅಂತ, ಟ್ರೇಡರ್, ಟ್ರೈನರ್ ಮತ್ತು ಸ್ಟಾಕ್ ಮಾರ್ಕೆಟ್ ಸೈಕಾಲಜಿಸ್ಟ್. ಕಳೆದ ಒಂದು 10 ವರ್ಷದಿಂದ ಸ್ಟಾಕ್ ಮಾರ್ಕೆಟಲ್ಲಿ ಇದ್ದೀನಿ. ಸುಮಾರು ಒಂದು ಜರ್ನಿನ ನೋಡಿದ್ದೀವಿ. ಅದೇ ಜರ್ನಿ ಬಗ್ಗೆ ಇವತ್ತು ಪಾಡ್ಕಾಸ್ಟಲ್ಲಿ ನಾವು ಮಾತಾಡೋಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಜೊತೆ ಇದ್ದಾರೆ ಶ್ರೀನಿವಾಸ್ ಮೂರ್ತಿ ಅಂತ, ಚಿಕ್ಕಬಳ್ಳಾಪುರದಿಂದ ಬಂದಿದ್ದಾರೆ. ಸುಮಾರು ಸ್ಟಾಕ್ ಮಾರ್ಕೆಟಲ್ಲಿ 6 ರಿಂದ 7 ವರ್ಷ ಅನುಭವ ಇದೆ. ಸುಮಾರು ಥರದ ಏಳು ಬೀಳುಗಳನ್ನು ನೋಡಿ ಸ್ಟಾಕ್ ಮಾರ್ಕೆಟ್ ಒಂದು ಸಕ್ಸಸ್ಫುಲ್ ಆಗಿ ಟ್ರೇಡಿಂಗ್ ಇನ್ವೆಸ್ಟ್ಮೆಂಟ್ನ ಮಾಡ್ತಾ ಇದ್ದಾರೆ. ಬನ್ನಿ ಅವ್ರನ್ನ ಇವತ್ತು ಮಾತಾಡ್ಸೋಣ. ಯಾವ ರೀತಿ ಒಂದು ಸ್ಟಾಕ್ ಮಾರ್ಕೆಟ್ನ ಸ್ಟಾರ್ಟ್ ಮಾಡಿದ್ರು, ಜರ್ನಿ ಮಾಡಿದ್ರು ಅಂತ ಕೇಳೋಣ. ಓವರ್ ಟು ನಮ್ಮ ಶ್ರೀನಿವಾಸ್ ಸರ್ ಅವ್ರಿಗೆ. ಸರ್, ನಿಮ್ಮ ಒಂದು ಸ್ಟಾಕ್ ಮಾರ್ಕೆಟ್ ಜರ್ನಿ ಹೇಗೆ ಸ್ಟಾರ್ಟ್ ಮಾಡಿದ್ರಿ? ಸರ್, ಆ್ಯಕ್ಚುಲಿ 2020 ಆಫ್ಟರ್ ಕರೋನಾದಲ್ಲಿ ಈ ಥರ ಏನು ಕೆಲಸ ಕಾರ್ಯ ಏನು ಇರಲಿಲ್ವಲ್ಲ, ನಾವು ಯೂಟ್ಯೂಬ್ ನೋಡ್ಕೊತ ಈ ಥರ ಏನು ಪ್ಯಾಸಿವ್ ಇನ್ಕಮ್ ಯಾವ ಥರ ಮಾಡಬೇಕು, ಏನು ಕೆಲಸ ಏನೂ ಇರಲಿಲ್ವಲ್ಲ, ಪ್ಯಾಸಿವ್ ಇನ್ಕಮ್ ಯಾವ ಥರ ಮಾಡಬೇಕು ಅಂತ ಯೋಚನೆ ಮಾಡುವಾಗ ಹಿಂಗೆ ಸ್ಟಾಕ್ ಮಾರ್ಕೆಟ್ ಮೇಲೆ ಸ್ವಲ್ಪ ಇಂಟ್ರೆಸ್ಟು ಬೆಳೀತು. ನಾವು ಈ ಥರ ಆಮೇಲೆ ಇದರನ್ನ ಕಲಿಬೇಕು ಅಂತ ಹೇಳ್ಬಿಟ್ಟು ಸ್ಟಾಕ್ ಮಾರ್ಕೆಟಲ್ಲಿ ನೋಡಿಕೊಂಡು ನಾವು ಅಕೌಂಟೆಲ್ಲ ಓಪನ್ ಮಾಡಿದ್ವಿ. ಬಟ್ ಯಾವ ಥರ ಮಾಡಬೇಕು ಗೊತ್ತಿಲ್ಲ. ಅದೇ ಯೂಟ್ಯೂಬಲ್ಲಿ ನೋಡಿಕೊಂಡು ಬೈ ಮಾಡೋದು, ಸೆಲ್ ಮಾಡೋದು, ಬೈ ಮಾಡೋದು, ಸೆಲ್ ಮಾಡೋದು ಮಾಡ್ತಾರೆ. ಕನ್ಸಿಸ್ಟೆನ್ಸಿ ಇಲ್ಲ. ಒಂದು ಲಾಸ್ ಆಗ್ತಾಯಿತ್ತು. ಅಂದರೆ ಜಾಸ್ತಿ ಲಾಟಲ್ಲಿ ಹೋಗ್ತಾ ಇರಲಿಲ್ಲ, ಲಾಸ್ ಏನು ಆಗ್ತಾ ಇರಲಿಲ್ಲ, ಬಟ್ ಕನ್ಸಿಸ್ಟೆನ್ಸಿ ಪ್ರಾಫಿಟ್ ಬರ್ತಾ ಇರಲಿಲ್ಲ. ಆಮೇಲೆ ಕಲಿಬೇಕು ಅಂತ ಒಂದು ಮನಸ್ಸಿಗೆ ಬಂತು. ಆಗ ಹಿಂಗೆ ಒಂದು 2-3 ಇನ್ಸ್ಟಿಟ್ಯೂಟು ಬೆಂಗಳೂರಲ್ಲಿ ಹೋಗಿದ್ವಿ. ಅವರು ಅದೇ ಒಂದು 3 ದಿನ, ಶುಕ್ರವಾರ, ಶನಿವಾರ, ಭಾನುವಾರ 3 ದಿನ ಥಿಯರಿ ಹೇಳ್ತಾಯಿದ್ರು. ಒಂದಷ್ಟು ಸ್ಟ್ರಾಟಜಿಗಳು, ರೆಡಿಮೇಡ್ ಸ್ಟ್ರಾಟಜಿಗಳು ಹೇಳ್ತಾಯಿದ್ರು. ಬಟ್ ಆಫ್ಟರ್ ಒಂದು 3 ದಿನ ಆದಮೇಲೆ ಮತ್ತೆ ನಾವು ಪ್ರಾಕ್ಟಿಕಲಾಗಿ ಮಾಡೋಕ್ಕೆ ಹೋದಾಗ ಕನ್ಸಿಸ್ಟೆನ್ಸಿ ಇಲ್ಲ. ಯಾಕಂದರೆ 3 ದಿನ ಕಲಿಯೋದಂತಲ್ಲ, ಸ್ಟಾಕ್ ಮಾರ್ಕೆಟು 3 ದಿನ ಕಲಿಯೋ ಅಂಥದ್ದಲ್ಲ. ಸ್ವಲ್ಪ ಜಾಸ್ತಿ ಇನ್ನು ಅದ್ರ ಬಗ್ಗೆ ಇನ್ನು ಡೀಪಾಗಿ ಕಲಿಬೇಕು ಅಂತ ಇದ್ದಾಗ ನಿಮ್ಮದು ಯೂಟ್ಯೂಬಲ್ಲಿ ನೋಡಿದ್ವಿ. ಏನೋ ಸ್ವಲ್ಪ ಇಂಟ್ರೆಸ್ಟ್ ಅನ್ನಿಸ್ತು. ಯಾಕಂದರೆ ಇನ್ವೆಸ್ಟ್ಮೆಂಟ್ ಮೇಲೆ ನೀವು ಜಾಸ್ತಿ ಈಕ್ವಿಟಿ ಇನ್ವೆಸ್ಟ್ಮೆಂಟ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾಯಿದ್ರಿ. ಆಮೇಲೆ ನಿಮ್ಮ 2022ನಲ್ಲಿ ನಿಮ್ಮದು ಒಂದು ಮಾಸ್ಟರ್ ಟ್ರೇಡರ್ಸ್ ಒಂದು ಬೇಸಿಕ್ ಕೋರ್ಸ್ ತಗೊಂಡು ಬಂದ್ವಿ. ಆಮೇಲೆ ಇನ್ವೆಸ್ಟ್ಮೆಂಟ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಓಕೆ, ಈ ಥರ ನಿಮ್ಮದೊಂದು ಸ್ಟಾಕ್ ಮಾರ್ಕೆಟ್ ಜರ್ನಿ ಸ್ಟಾರ್ಟ್ ಆಯಿತು. ಓಕೆ, ಬೇಸಿಕ್ ಸ್ಟಾರ್ಟ್ ಮಾಡಿದ್ರಿ, ಯೂಟ್ಯೂಬಲ್ಲಿ ಏನೋ ನೋಡಿದ್ರಿ, ಗೊತ್ತಾಯಿತು ಸ್ಟಾಕ್ ಮಾರ್ಕೆಟ್ ಬಗ್ಗೆ. ಮೋಸ್ಟ್ ಆಫ್ ದಿ ಪೀಪಲ್ ನಾನು ನೋಡಿರೋ ಪ್ರಕಾರ ಕರೋನಾದಲ್ಲೇ ಎಲ್ಲರಿಗೂ ಸ್ಟಾಕ್ ಮಾರ್ಕೆಟ್ ಗೊತ್ತಾಗಿದೆ. ಯಾಕಂದರೆ ನಾನು ಸ್ಟಾಕ್ ಮಾರ್ಕೆಟ್ ಶುರು ಮಾಡಿದಾಗ ಡಿಸ್ಕಸ್ ಮಾಡೋಕ್ಕೆ ಯಾರೂ ಸಿಗ್ತಾ ಇರಲಿಲ್ಲ. 2014ನಲ್ಲಿ ಈ ವಿಷಯ ಒಂದು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡೋಕ್ಕೆ 3 ವರ್ಷ ಆಯ್ತು, ಟೈಮ್ ತೊಗೋತು ನನಗೆ ಹುಡುಕಿ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಬೇಕಾದ್ರೆ. ಆ ರೀತಿ ಸಿಚುವೇಶನ್ ಇತ್ತು. ಕರೋನಾದಲ್ಲಿ ನಿಮಗೆಲ್ಲ ಈಸಿ ಆಯಿತು, ಇಂಟರ್ನೆಟ್ಟು ಫ್ರೀ ಆಗಿತ್ತು, ಸ್ಟಾಕ್ ಮಾರ್ಕೆಟ್ ಬಗ್ಗೆ ಗೊತ್ತಾಯಿತು, ಟೈಮ್ ಇತ್ತು. ಸ್ಪೆಷಲಿ ಏನಂದರೆ ಕರೋನಾದಲ್ಲಿ ಟೈಮ್ ಇತ್ತು. ಯಾಕೆಲ್ಲರೂ ಸ್ಟಾಕ್ ಮಾರ್ಕೆಟ್ಗೆ ಕರೋನಾದಲ್ಲಿ ಅಟ್ರಾಕ್ಟ್ ಆದ್ರು ಅಂತಂದರೆ, ಸ್ಟಾಕ್ ಮಾರ್ಕೆಟ್ ಎಲ್ಲ ಕ್ಲೋಸ್. ಅಂದರೆ ಕರೋನಾದಿಂದ ಎಲ್ಲ ಅಂಗಡಿ, ಬಿಸ್ನೆಸ್ಸು, ಬುಡಕಟ್ಟು ಎಲ್ಲನೂ ಕ್ಲೋಸ್ ಇತ್ತು. ಬಟ್ ಓನ್ಲಿ ಓಪನ್ ಇರೋದಂದರೆ ಸ್ಟಾಕ್ ಮಾರ್ಕೆಟ್. ಹಾಗಾಗಿ ಮನೇಲಿ ಕೂತ್ಕೊಂಡು ಏನು ಮಾಡ್ಬೇಕು ಎಲ್ಲರಿಗೊಂದು ಐಡಿಯಾ ಬಂತು, ಏನು ಮಾಡ್ಬೇಕಂತ. ಆವಾಗ ಸ್ಟಾಕ್ ಮಾರ್ಕೆಟ್ ತುಂಬ ಜನ ಬಂದರು. ಸುಮಾರು 40,000ಗಿಂತ ಜಾಸ್ತಿ ಅಕೌಂಟ್ಗಳೆಲ್ಲ ಓಪನ್ ಆಯಿತು. ಅಲ್ಲಿಂದ ಸುಮಾರು 90% ಜನ ನಾನು ಕೇಳೋಕ್ಕೆ ಹೋಗ್ತೀನಿ, ಯಾವಾಗ ಶುರು ಮಾಡಿದ್ರು ಅಂದರೆ ಕರೋನಾಯಿಂದನೇ ಸ್ಟಾಕ್ ಮಾರ್ಕೆಟ್ ಶುರು ಮಾಡಿದ್ವಿ ಅಂತ ತುಂಬ ಜನ ಅದನ್ನೇ ಹೇಳ್ತಾರೆ, ಎಲ್ಲ ಜನ. ಓಕೆ, ಇಲ್ಲಿವರೆಗೆ ಒಂದು 5 ವರ್ಷ 6 ವರ್ಷ ಜರ್ನಿ ಮಾಡಿದ್ದೀರಾ ನೀವು ಸ್ಟಾಕ್ ಮಾರ್ಕೆಟಲ್ಲಿ. ಎಲ್ಲ ಥರದೊಂದು ಹೇಳಿದ್ದೀರಾ, ಸುಮಾರು ಕಡೆ ಹೋಗಿ ಕಲ್ತಿದ್ದೀರಾ ಅಂದ್ಕೊಂಡು ಹೇಳಿದ್ದೀರಾ. ಸ್ಟಾಕ್ ಮಾರ್ಕೆಟು 1-2 ತಿಂಗಳಲ್ಲಿ ಕಲಿಬೋದಾ? ಸಾಧ್ಯನೇ ಇಲ್ಲ. ಯಾಕಂದರೆ ನಾನೇನಂದರೆ ನಾನು ತುಂಬ ವಿಷಯಗಳನ್ನ ಶೇರ್ ಮಾಡ್ತೀನಿ. ಕಲಿಬೇಕು ಅಂತ ಅನಿಸುತ್ತೆ ನಮಗೆ. ಫಸ್ಟಲ್ಲೇ ನಾವು ನೋಡಿದಾಗ ಕಲಿಬೇಕು ಅನಿಸುತ್ತೆ. ಬಟ್ ಸ್ಟಾಕ್ ಮಾರ್ಕೆಟು 1 ತಿಂಗಳು, 2 ತಿಂಗಳು, 3 ತಿಂಗಳು, ಅಟ್ಲೀಸ್ಟ್ 1 ವರ್ಷದಲ್ಲೂ ಕಲಿಯೋಂಥದ್ದಲ್ಲ. ಒಂದು ಜರ್ನಿ ಇರಬೇಕು ಸರ್. ಜರ್ನಿ ಮಾಡಬೇಕು. ನಾವು ಸ್ಟಾಕ್ ಮಾರ್ಕೆಟ್ ಜೊತೆಯಲ್ಲಿ ಜರ್ನಿ ಮಾಡಬೇಕು. ಹೌದು, ಸ್ಟಾಕ್ ಮಾರ್ಕೆಟ್ ನಿರಂತರ ನಿರಂತರ ಸರ್. ಸ್ಟಾಕ್ ಖಂಡಿತ 100% ಕಲಿತಾ ಇರಬೇಕು. ಎಲ್ರಿಗೂ ಒಂದೇ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ನಾವು ಯಾವುದೇ ಒಂದು ವಿಡಿಯೋ ಮಾಡಲಿ, ಯಾರ ಬಗ್ಗೆ ನಾವು ಮಾತಾಡ್ತಾ ಇದೀವಿ ಅಂತಂದರೆ ಒಂದೇ ಒಂದು ಕೇಳೋದು, ನೀವು ಎಷ್ಟು ಸ್ಟಾಕ್ ಮಾರ್ಕೆಟಿಂದ ದುಡ್ಡು ಮಾಡಿದ್ದೀರಾ ಅಂತ. ನಾವು ದುಡ್ಡು ಮಾಡೋದ್ರ ಬಗ್ಗೆ ಚಿಂತೆ ಇಲ್ಲ, ಬಟ್ ಬೇರೆಯವ್ರು ಎಷ್ಟು ದುಡ್ಡು ಮಾಡಿದ್ರು ಅನ್ನೋದು
ಕ್ಯೂರಿಯಾಸಿಟಿ ನಮಗೂ ಕೂಡ ಇತ್ತು ಬಿಗಿನಿಂಗ್ ಸ್ಟಾಕ್ ಮಾರ್ಕೆಟಲ್ಲಿ ಯಾರಾದರೂ ಹೇಳ್ತಿದ್ರೆ ಒಂದು ಐಡಿಯಾ, ಒಂದು ಮೋಟಿವೇಶನ್ಗೋಸ್ಕರ ನಾನು ಸ್ಟಾಕ್ ಮಾರ್ಕೆಟ್ಗೆ ಬರಬೇಕು, ಬಟ್ ಇದ್ರಲ್ಲಿ ಏನು ಪೊಟೆನ್ಷಿಯಲ್ ಇದೆ, ಎಷ್ಟು ದುಡ್ಡು ಮಾಡ್ಬೋದು ಅನ್ನೋ ಒಂದು ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ, ಎಲ್ರಿಗೂ ಕಾಮನ್ ಆಗಿರುತ್ತೆ, ನಮ್ಮ ಆಡಿಯನ್ಸ್ ಕೂಡ ಇದೆ. ನೀವು ಇಲ್ಲಿವರೆಗೂ ಒಂದು ಸ್ಟಾಕ್ ಮಾರ್ಕೆಟಲ್ಲಿ ಎಷ್ಟು ದುಡ್ಡು ಮಾಡಿದರೆ ಹೇಳ್ಬೋದಾ ನಮ್ಮ ಆಡಿಯನ್ಸ್ಗೆ? ಹೇಳ್ತೀವಿ, ಬಟ್ ನಾವು ಎಂಟ್ರಿ ಆಗಿದ್ದು ಡೆರಿವೇಟಿವ್ಸ್ಗೆ. ಡೆರಿವೇಟಿವ್ಸಲ್ಲೇ ಡೆರಿವೇಟಿವ್ಸು ಅದು ಒಂದು ಹೈ ಲೆವೆಲ್ ಬಿಡಿ. ಅದು ಬಿಗಿನರ್ಸ್ಗೆ ದುಡ್ಡು ಮಾಡೋದಕ್ಕೆ ಸಾಧ್ಯ ಇಲ್ಲ. ಆಮೇಲೆ ನಿಮ್ಮ ಕೋರ್ಸು ಆದಮೇಲೆ ನಮಗೆ ಡೆರಿವೇಟಿವ್ಸಲ್ಲಿ ದುಡ್ಡು ಮಾಡೋಕ್ಕಾಗಲ್ಲ, ಆಪ್ಷನ್ಸಲ್ಲಿ ದುಡ್ಡು ಮಾಡೋಕ್ಕಾಗಲ್ಲ ಅನ್ನೋದು ಕನ್ಫರ್ಮ್ ಆಯಿತು. ಮಾಡ್ಬೋದು, ಕನ್ಸಿಸ್ಟೆನ್ಸಿ ಬರಲ್ಲ. ಹೌದು, ಕನ್ಫರ್ಮ್ ಆಯಿತು. ನಿಮ್ಮದು ಒಂದು ವೆಲ್ತ್ ಕ್ರಿಯೇಷನ್ ಅಂತೇಳಿ ಗ್ರೂಪ್ಗೆ ನೀವು ಇದು ಮಾಡಿದ್ರಲ್ಲ, ಅದಾದಮೇಲೆ ಆ ಗ್ರೂಪಲ್ಲಿ ನೀವು ಸ್ಟಾಕ್ಸ್ ಹಾಕ್ತಾಯಿದ್ರಿ. ಆಮೇಲೆ ನಮ್ಗೆ ಬೇಸಿಕ್ ಗೊತ್ತಿತ್ತಲ್ಲ ಸ್ವಲ್ಪ, ಯಾವ ಸ್ಟಾಕಲ್ಲಿ ಯಾವ ಥರ ಇನ್ವೆಸ್ಟ್ ಮಾಡಬೇಕು ಅಂತೇಳಿ. 2022 ಅಗ್ರೆಸಿವ್ ನಮ್ಮ ಸೇವಿಂಗ್ಸ್ ಎಲ್ಲ ಮತ್ತು ಒಂದು ಕಂಟಿನ್ಯೂ ಆಗಿ ಒಂದು ಗ್ರ್ಯಾಜುಯಲ್ ಆಗಿ ನಾವು ಹಾಕ್ಕೊಂಡು ಬರ್ತಾಯಿದ್ವಿ. ಅವಾಗ ಒಂದು 20 ಲಕ್ಷ ಇನ್ವೆಸ್ಟ್ ಮಾಡಿದ್ವಿ 2022. 2024 ಜೂನು ರಿಸಲ್ಟ್ ಬಂತಲ್ಲ ಸರ್, ಆವಾಗ ಎಕ್ಸಿಟ್ ಆಗಿ 13 ಲ್ಯಾಕ್ಸ್ ಪ್ರಾಫಿಟಲ್ಲಿ ಎಕ್ಸಿಟ್ ಆಗಿ. ಓಕೆ, ಟೋಟಲ್ ಆಲ್ಮೋಸ್ಟ್ ಓವರ್ ಆಲ್ ಒಂದು ಎಷ್ಟು ಮಾಡಿರ್ಬೋದು ಸರ್ ಇಲ್ಲಿವರೆಗೂ? 14 to 15 ಲ್ಯಾಕ್ಸ್ ಮಾಡಿದ್ದೀವಿ, ಡೆರಿವೇಟಿವ್ಸ್ ಸೇರಿಕೊಂಡು. ಎಲ್ಲ ಸೇರಿ ಬಟ್ ಮೇಜರ್ ಬಂದ್ಬಿಟ್ಟು ಇನ್ವೆಸ್ಟ್ಮೆಂಟಲ್ಲಿ ಮಾಡಿದ್ವಿ. ಓಕೆ, ಆಲ್ಮೋಸ್ಟ್ ಒಂದು ಹೊಸಬ್ರಿಗೆ, ಯಾಕಂದರೆ ಹೊಸಬ್ರೆಲ್ಲ ತುಂಬ ಜನ ಬರ್ತಾ ಇದ್ದಾರೆ ಸರ್ ಸ್ಟಾಕ್ ಮಾರ್ಕೆಟ್. ಸರ್ ನಮ್ಮ ಹತ್ರ ಬರ್ತಾರೆ, ಸರ್ ನಾನು ನಾಳೆಯಿಂದ ಫುಲ್ ಟೈಮ್ ಮಾಡ್ಬೇಕಂತ ಮಾಡಿದ್ದೀನಿ, ನನಗೆ ಜಾಬೇ ಬೇಡ ಸರ್, ಸ್ಟಾಕ್ ಮಾರ್ಕೆಟು ಮಾಡ್ಬಾನು ಅಂದ್ಕೊಂಡಿದ್ದೀನಿ. ಫಸ್ಟ್ ಸ್ಟಾಕ್ ಮಾರ್ಕೆಟ್ ಕಾಲು ಇಟ್ಟ ತಕ್ಷಣ ಅವ್ರು ಯಾವ ಥರದ್ರಲ್ಲಿ ಹೋಗ್ಬೇಕು, ಯಾವ ಸ್ಟೆಪ್ಪಲ್ಲಿ ಹೋಗಬೇಕು? ನಿಮಗೊಂದು ಅನುಭವ ಇದೆ, ನೀವು ಆ್ಯಸ್ ಎ ಬಿಗಿನರ್ಗೂ ಯಾವ ಥರ ಹೋಗ್ಬೇಕು? ನೀವು ಹೇಳಿದ್ರಿ ಡೈರೆಕ್ಟ್ ನಾನು ಡೆರಿವೇಟಿವ್ ಹೋಗಿದ್ದೀನಿ ಅಂತ, ಬಟ್ ಹೊಸಬ್ರು ಬರ್ತಾವ್ರು ಎಲ್ಲಿಂದ ಶುರು ಮಾಡಬೇಕು ನಿಮ್ಮ ಪ್ರಕಾರ ಅವರು? ಅಂದರೆ ಬೇಸಿಕ್ಸ್ ಎಲ್ಲ ಕಲ್ತ್ಕೊಂಡು ವಿತ್ ಕ್ಯಾಂಡಲ್ ಸ್ಟಿಕ್ಕಿಂದ ಕಲ್ತ್ಕೊಂಡು ನಿಧಾನವಾಗಿ ಜರ್ನಿ ಮಾಡಬೇಕು ಸರ್, ಫಾಸ್ಟಾಗಂತೂ ಆಗಲ್ಲ. ಇಲ್ಲ ಸರ್, ನಮ್ಮ ಬೇಗ ಶಾರ್ಟ್ಕಟ್ಟಲ್ಲಿ ದುಡ್ಡು ಮಾಡೋದು, ಶಾರ್ಟ್ಕಟ್ಟಲ್ಲಿ ದುಡ್ಡು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಓಕೆ, ತುಂಬ ಜನಕ್ಕೆ ಇದನ್ನು ನಾವು ಹೇಳ್ತೀವಿ, ಲೇಟಾಗಿ ಅರ್ಥ ಆಗುತ್ತೆ. ಯಾಕಂದ್ರೆ ನಾವು ಎಷ್ಟೇ ಥಿಯರಿ ಹೇಳಿ, ಎಷ್ಟೇ ವೀಡಿಯೋಸ್ಗಳು ನೋಡಿ, ಏನೇ ಮಾಡಿದ್ರು ಕೂಡ ನಮ್ಮ ಮೈಂಡಲ್ಲಿ ಒಂದು ಥಾಟ್ ಬರುತ್ತೆ, ಬೇಗ ಶಾರ್ಟ್ಕಟಲ್ಲಿ ದುಡ್ಡು ಮಾಡಬೇಕು ಅಂತ ತುಂಬ ಬರುತ್ತೆ. ಆ ಥರ ಸಾಧ್ಯನೇ ಇಲ್ಲ, ಆ ರೀತಿ ಬರ್ತಾ ಇರುತ್ತೆ ಮೈಂಡಲ್ಲಿ. ಅವ್ರಿಗೆ ಏನು ಹೇಳ್ತೀರೋ ಹೊಸಬ್ರಿಗೆ ಶಾರ್ಟ್ಕಟಲ್ಲಿ ದುಡ್ಡು ಮಾಡಬೇಕನ್ನೋರು? ಇಲ್ಲ, ಸ್ಟಾಕ್ ಮಾರ್ಕೆಟಿಗೆ ಎಲ್ಲರೂ ಬರಬೇಕು, ಇನ್ವೆಸ್ಟ್ಮೆಂಟ್ ಮಾಡಲೇಬೇಕು, ಮೈನ್ ಫೋಕಸ್ ಇನ್ವೆಸ್ಟ್ಮೆಂಟಲ್ಲಿ ಇರಬೇಕು. ಬಟ್ ಎಲ್ಲ ಕಲಿಬೇಕು, ಆಸೆ ಇರುತ್ತೆ ಎಲ್ರಿಗೂ, ಕಲಿಬೇಕು, ಫಾರೆಕ್ಸ್ ಕಲಿಬೇಕು, ಕ್ರಿಪ್ಟೋ ಕಲಿಬೇಕು, ಎಲ್ಲ ಕಲಿಬೇಕು ಅಂತ ಆಸೆ ಇರುತ್ತೆ. ಎಲ್ಲನೂ ಅವ್ರ ಮೈಂಡ್ ಸೆಟ್ಟು ಸರ್. ಈಗ ಕೆಲವರಿಗೆ ಕೆಲವರಿಗೆ ಡೆರಿವೇಟಿವ್ಸ್ನಲ್ಲಿ ಮೈಂಡ್ ಸೆಟ್ ಅಡ್ಜಸ್ಟ್ ಆಗುತ್ತೆ. ಅವರು ಎಲ್ಲನೂ ಕಲಿಬೇಕು, ಅವ್ರಿಗೆ ಯಾವ ಸೆಟ್ ಆಗುತ್ತೋ ಅದರಲ್ಲಿ ಜರ್ನಿ ಮಾಡಬೇಕು. ಓಕೆ, ಇದು ಬೆಸ್ಟು. ಯಾಕಂದ್ರೆ ನಾವು ಒಂದು ಬಟ್ಟೆ ಅಂಗಡಿಗೆ ಹೋಗ್ತೀವಿ, ಒಂದು ಶರ್ಟ್ ನೋಡ್ತೀವಿ, ಇಷ್ಟ ಆಗುತ್ತೆ, ಬಟ್ ಸ್ಟಿಲ್ ನಾವು ಇನ್ನೊಂದು 5-6 ಥರ ಟ್ರಯಲ್ ನೋಡ್ತೀವಿ, ಚೆನ್ನಾಗಿ ಕಾಣುತ್ತೆ ಅಂತ ಒಂದು ಟ್ರಯಲ್ ಮಾಡ್ತೀವಿ, ಎಕ್ಸ್ಪೀರಿಯನ್ಸ್ ಮಾಡ್ತೀವಿ. ಈ ರೀತಿ ನೀವು ಎಷ್ಟು ಥರ ಟ್ರೇಡಿಂಗ್ನ ಟ್ರೈ ಮಾಡಿದ್ದೀರಾ ಫ್ರಮ್ ಸ್ಟಾರ್ಟಿಂಗ್ ಡೇ ಒನ್ನಿಂದ? ಫಸ್ಟ್ ಡೆರಿವೇಟಿವ್ಸ್ ಆಪ್ಷನ್ಸ್ ಬೈಯಿಂಗ್ ಮಾಡಿದೆ, ಓಕೆ, ಕನ್ಸಿಸ್ಟೆನ್ಸಿ ಬರಲಿಲ್ಲ. ಮತ್ತು ಆಪ್ಷನ್ಸ್ ಸೆಲ್ಲಿಂಗ್ ಮಾಡಿದೆ, ಕನ್ಸಿಸ್ಟೆನ್ಸಿ ಬರಲಿಲ್ಲ. ಬಟ್ ಆಮೇಲೆ ಎಡ್ಜಿಂಗ್ ಮಾಡಿದೆ, ಸ್ವಲ್ಪ ಕನ್ಸಿಸ್ಟೆನ್ಸಿ ಬಂತು. ಬಟ್ ಅದಕ್ಕೆಲ್ಲ ಸ್ಕ್ರೀನ್ ಟೈಮಿಂಗ್ ಜಾಸ್ತಿ ಕೊಡಬೇಕು. ಎಡ್ಜಿಂಗ್ ಓವರ್ ಆಲ್ ಎಲ್ಲ ಆಪ್ಷನ್ಸ್ ಮೀನ್ಸ್ ಸ್ಕ್ರೀನ್ ಮುಂದೆ ಇರಬೇಕು ನಮಗೆ. ಬಟ್ ಇನ್ವೆಸ್ಟ್ಮೆಂಟ್ಗೆ ಆ ಥರ ಇಲ್ಲ, ಸ್ವಿಂಗ್ ಟ್ರೇಡ್ ಮಾಡ್ಕೋಬೋದು, ಲಾಂಗ್ ಟೈಮ್ ಇನ್ವೆಸ್ಟ್ ಮಾಡ್ಕೊಂಡು ಹೋಗ್ಬೋದು. ಒಳ್ಳೆ ಸ್ಟಾಕ್ಸ್ ನಾವು ಬೇಸಿಕ್ ಎಲ್ಲ ಕಲ್ತ್ಕೊಂಡ್ರೆ ಸ್ಟಾಕ್ಸ್ ಯಾವ್ದು ಪಿಕ್ ಮಾಡಬೇಕು ಯಾವ್ದು ಗೊತ್ತಾದರೆ ನಾವು ಬೇಸಿಕಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಹೋದರೆ ಆರಾಮಾಗಿ ದುಡ್ಡು ಮಾಡ್ಕೊಂಡು ಹೋಗ್ಬೋದು, ವಿತೌಟ್ ಟೆನ್ಷನ್ ಫ್ರೀ. ಓಕೆ, ನೀವು ಟ್ರೈ ಮಾಡಿದ್ದೀರಾ ಸುಮಾರು. ನಿಮ್ಮ ಫಾರೆಕ್ಸ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಫಾರೆಕ್ಸ್ ಟ್ರೇಡಿಂಗು ಮಾಡಿದ್ದೀರಾ? ಫಾರೆಕ್ಸು ಮಾಡಿದ್ದೀವಿ, ಬಟ್ ನಮ್ಮ ಮೈಂಡ್ಸೆಟ್ಗೆ ಅಡ್ಜಸ್ಟ್ ಆಗಿಲ್ಲ. ಸ್ಪೀಡ್ ಜಾಸ್ತಿ, ಆ ಸ್ಪೀಡ್ ನಾವು ಅಡ್ಜಸ್ಟ್ ಆಗಿಲ್ಲ. ಖಂಡಿತ, ಯಾಕಂದರೆ ಫಾರೆಕ್ಸ್ ಅಂದ್ರೆ 24 hours ಇರುತ್ತೆ, ವ್ಯಾಲ್ಯೂಮ್ ಹೈ ಇರುತ್ತೆ, ಅದು ಒಂದು ರೀತಿ ವಿಡಿಯೋ ಗೇಮ್ ಥರ, ನೆಕ್ಸ್ಟ್ ಏನು ಅಂತ ಹೋಗ್ತಾ ಇರುತ್ತೆ. ಫಾರೆಕ್ಸಲ್ಲಿ ಆ ರೀತಿ ಆಗ್ತಾ ಇರುತ್ತೆ. ಅಂದರೆ ಹೊಸಬ್ರಿಗೆ ಓವರ್ ಆಲ್ ಇದರಿಂದ ನಮ್ಮ ಒಂದು ಡಿಸ್ಕಷನಿಂದ ಏನು ತಿಳಿತಂದರೆ, ಎಲ್ಲನೂ ಎಕ್ಸ್ಪ್ಲೋರ್ ಮಾಡಬೇಕು, ಟ್ರೈ ಮಾಡಬೇಕು, ನಿಮ್ಗೆ ಯಾವುದು ದುಡ್ಡು ಮಾಡಿಕೊಡುತ್ತೆ ಅದರಲ್ಲಿ ನಾವು ಕಂಟಿನ್ಯೂ ಮಾಡಬೇಕು. ಸಿಂಪಲ್ಲಾಗಿ ಹೇಳಬೇಕಂದ್ರೆ ಸುಮಾರು ನೀವು ನೋಡಿರ್ಬೋದು, ಸುಮಾರು ತನ ಹೊಸಬ್ರು ಬರ್ತಾ ಇರ್ತಾರೆ, ಅವ್ರು ಡೈರೆಕ್ಟ್ ಆಪ್ಷನ್ಸ್ಗೆ ಹೋಗ್ತಾರೆ. ಏನಾಗುತ್ತೆ, ಅಲ್ಲೂ ಕೂಡ ಸ್ಪೀಡ್ ಇರುತ್ತೆ, ಟೈಮ್ ಡಿಕೆ ಇರುತ್ತೆ, ಈ ರೀತಿ ಎಲ್ಲ ಪ್ರಾಬ್ಲಮ್ಸ್ಗಳು ಇರುತ್ತೆ. ಆವಾಗ ಏನಾಗುತ್ತೆ, ಅವರು ಅದು ಕಾಂಪ್ಲಿಕೇಟೆಡ್ ಇರುತ್ತೆ, ಫೇಲ್ ಆಗ್ತಾರೆ. ಸ್ಟೆಪ್ ಬೈ ಸ್ಟೆಪ್ ಏನಾದರೂ ಅವರು ಪ್ರೈಜೆಕ್ಷನ್ ಕಲ್ತ್ಕೊಂಡು, ಬೇಸಿಕ್ ತಿಳ್ಕೊಂಡು, ಇನ್ವೆಸ್ಟ್ಮೆಂಟು, ಸ್ವಿಂಗ್ ಟ್ರೇಡ್ ಥರ ಹೋದರೆ, ನಾನು ಹಂಗೆ ಹೋಗಿರೋದು. ಮೇ ಬಿ ನೀವು ಡೈರೆಕ್ಟ್ ಡೈವರ್ಟಿಗೆ ಹೋಗಿದ್ರೆ, ಉಲ್ಟಾ ಬಂದಿದ್ದೀರಾ, ನಾನು ಈ ಕಡೆಯಿಂದ ಹೋಗಿದ್ದೀನಿ, ಸ್ಟಾರ್ಟಿಂಗಿಂದ ಹೋಗಿದ್ದೀನಿ. ಈಗ ಸೋಷಿಯಲ್ ಮೀಡಿಯಾನೇ ಇವಾಗ ವರ್ಲ್ಡ್ ಎಲ್ಲ ಸೋಷಿಯಲ್ ಮೀಡಿಯಾ ಆಗಿಬಿಟ್ಟು ನಾವು ಇನ್ಫ್ಲೂಯೆನ್ಸ್ ಆಗ್ತಾಯಿದ್ದೀವಿ.
ಸೋಷಿಯಲ್ ಮೀಡಿಯಾದಲ್ಲಿ. ಖಂಡಿತ ಸೋಷಿಯಲ್ ಮೀಡಿಯಾದಲ್ಲಿ ಯೂಟ್ಯೂಬ್ ಓಪನ್ ಮಾಡಿದ್ರೆ ನಿಮಗೆ ಇನ್ವೆಸ್ಟ್ಮೆಂಟ್ ಯಾವ ಥರ ಮಾಡಬೇಕು ಅನ್ನೋದು ಬರುತ್ತೋ, ಇಲ್ಲ ಆಪ್ಷನ್ಸಲ್ಲಿ ದುಡ್ಡು ಯಾವ ಥರ ನಾನು ಇವತ್ತು ಇಷ್ಟು ಲಕ್ಷ ಮಾಡಿದ್ದೀನಿ, ನಾನು ಇವತ್ತು ಇಷ್ಟು ಸಾವಿರ ಮಾಡಿದ್ದೀನಿ, ಇನ್ಫ್ಲೂಯೆನ್ಸ್ ನಾವು ಆಗ್ತಾ ಇದ್ದೀವಿ. ಬಟ್ ಅದು ರಿಯಾಲಿಟಿ ಅಲ್ಲ. ಏನಕ್ಕೆ ಸರ್ ಆ ಥರ ಪ್ರಾಫಿಟ್ ಸುಮಾರು ಜನ ತೋರಿಸ್ತಾ ಇರ್ತಾರೆ. ನಾನು ಕೆಲವರು 100% ಅಂತಾರೆ, ಕೆಲವರು 1000% ಅಂತಾರೆ. ನಿಮ್ಮ ಒಂದು ಅನುಭವ 5 ವರ್ಷದಿಂದ 6 ವರ್ಷದಿಂದ ಟ್ರೇಡಿಂಗ್ ಮಾಡ್ತಾ ಇದ್ದೀರಾ, ಒಂದು ಟ್ರೇಡಿಂಗಲ್ಲಿ ಎಷ್ಟು % ರಿಟರ್ನ್ ತೆಗಿಬೋದು ಪರ್ ಮಂತ್? ಟ್ರೇಡಿಂಗಲ್ಲಿ ನನ್ನ ಅನುಭವದ ಪ್ರಕಾರ ಅಲ್ಲ, ನಮ್ಮ ಇದು ಬೇರೆಯವ್ರು ಯಾವ ಥರ ಗೊತ್ತಾ, ಅದರಲ್ಲಿ ಎಕ್ಸ್ಪರ್ಟ್ಗಳು ಇರ್ಬೋದು ಸರ್, ತೆಗಿಬೋದು. ಎಲ್ಲರೂ ಟ್ರೇಡಿಂಗಲ್ಲಿ ಫೇಲ್ ಆಗ್ತಾರೆ ಅಂತ ಹೇಳೋದಕ್ಕೆ ಅದು ಎಕ್ಸ್ಪರ್ಟ್ ಒಂದು 10 ವರ್ಷ 15 ವರ್ಷ ಅನುಭವ ಆದಮೇಲೆ ತೆಗಿಬೋದು ಅಂತೆಲ್ಲ. ಬಟ್ ರಿಸ್ಕ್ ಜಾಸ್ತಿ ಇರುತ್ತೆ ಸರ್ ಟ್ರೇಡಿಂಗಲ್ಲಿ. ಹೌದು ಸರ್, ಎಲ್ಲ ತೆಗೆದ್ರೂ ಇವಾಗ 20%, 30% ಮೇಲೆ ಹೋಗೋಕ್ಕಾಗಲ್ಲ ಸರ್, ಆಗಲ್ಲ. ಓಕೆ. ಟ್ರೇಡಿಂಗ್. ನಾವೇನು ಅಂದರೆ ಈಗ ನಾವು ಆಲ್ಮೋಸ್ಟ್ ಇವಾಗ ನಾವು ಇನ್ವೆಸ್ಟ್ ಮಾಡಿರೋದ್ರಲ್ಲಿ 22ನಲ್ಲಿ ಇನ್ವೆಸ್ಟ್ ಮಾಡಿದ್ದು 24, ಅಟ್ಲೀಸ್ಟ್ ಒಂದು 60% ಪ್ರಾಫಿಟಲ್ಲಿ ಎಕ್ಸಿಟ್ ಆಗಿದ್ದೀವಿ, ವಿತೌಟ್ ರಿಸ್ಕ್ ಇಲ್ಲ. ಅದು ಇನ್ವೆಸ್ಟ್ಮೆಂಟ್ ಆಯಿತು, ಸ್ಟಾಕ್ಸ್ ಇಕ್ವಿಟಿ ಆಯಿತು. ಅದಕ್ಕೂ ಮತ್ತು ಟ್ರೇಡಿಂಗು ಕಂಪೇರ್ ಮಾಡಿದ್ರೆ ನಾವು ಫ್ರೀ ಆಫ್ ಮೈಂಡಲ್ಲಿ ನಾವು ಆರಾಮಾಗಿ ಇನ್ವೆಸ್ಟ್ ಮಾಡಿಕೊಂಡು ಬೇರೆ ಕೆಲಸ ಪ್ಯಾಸಿವ್ ಇನ್ಕಮ್ ಥರ ಮಾಡೋದು ಬೆಸ್ಟ್ ಅಂತ ನನಗನ್ಸುತ್ತೆ, ಬೇರೆಯವ್ರಿಗೆ ಏನೋ ಗೊತ್ತಿಲ್ಲ. ಇಕ್ವಿಟಿ ಇಲ್ಲ, ಖಂಡಿತ ನನಗೂ ಕೂಡ ಅದೇ ಥರ ಫೀಲ್ ಆಗುತ್ತೆ. ಒಂದೇನಂತಂದರೆ ಈ ಆಪ್ಷನ್ಸ್ ಅಂದರೆ ಓಡ್ತಾ ಇರೋ ಟ್ರೈನು, ಹೌದು, ಹತ್ತಬೇಕು ಇಳಿಬೇಕು, ಆ ರೀತಿ ನನ್ನ ಪ್ರಕಾರ ಆಪ್ಷನ್ ಟ್ರೇಡಿಂಗ್ ಅಂದರೆ ಹೋಗ್ತಾ ಇರೋ ಟ್ರೈನು, ಫಸ್ಟ್ ಹೋಗೋ ಟ್ರೈನಲ್ಲಿ ಇಳಿಬೇಕು ಹತ್ತಬೇಕು, ಎರಡೂ ಅಲ್ಲೇ ಆಗಬೇಕು. ಹೋಗ್ತಾ ಇರಬೇಕಾದ್ರೆ ಹತ್ತಬೇಕು ಮತ್ತು ಹೋಗ್ಬೇಕಾದ್ರೆ ಇಳಿಬೇಕು. ಆ ಒಂದು ಸ್ಕಿಲ್ನ ಡೆವಲಪ್ ಮಾಡಿದ್ರೆ ಮಾತ್ರ ನಾವು ಆಪ್ಷನ್ಸಲ್ಲಿ ಆಪ್ಷನ್ಸಲ್ಲೂ ದುಡ್ಡು ಮಾಡ್ಬೋದು ಸರ್. ಅದು ಆ ಸ್ಕಿಲ್ಲು ಡೆವಲಪ್ ಆಗಬೇಕು ಅಂದರೆ ಮಿನಿಮಮ್ ನಮಗೆ ಜರ್ನಿ ಮಾಡಬೇಕಲ್ಲ, ಒಂದು 3 ವರ್ಷ ಆಗುತ್ತೆ. ಅಲ್ಲಿವರೆಗೂ ನಾವು ಸ್ವಿಂಗ್ ಟ್ರೇಡು ಇನ್ವೆಸ್ಟ್ಮೆಂಟು ಮಾಡಿಕೊಂಡು ನಾವು ಸ್ಟಾಕ್ ಮಾರ್ಕೆಟ್ ಜರ್ನಿ ಮಾಡ್ತಾ ನಮ್ಗೆ ಯಾವುದು ಅಡ್ಜಸ್ಟ್ ಆಗುತ್ತೋ, ಮೈಂಡ್ ಸೆಟ್ಗೆ ಅಡ್ಜಸ್ಟ್ ಆಗುತ್ತೋ ಅದರಲ್ಲಿ ನಾವು ಖಂಡಿತ ಸರ್. ತುಂಬ ಜನ ನಮ್ಮ ಹತ್ರ ಒಂದು ಕಾಮನ್ ಒಂದು ಕ್ವೆಶನ್ ಕೇಳ್ತಾ ಇರ್ತಾರೆ. ಸರ್, ನಾನು SLC ಓದಿದ್ದೀನಿ, ನಾನು ಅಷ್ಟು ಲ್ಯಾಪ್ಟಾಪ್ ಗೊತ್ತಿಲ್ಲ, ನನಗೆ ಅಷ್ಟೊಂದು ಇಂಗ್ಲೀಷ್ ಬರಲ್ಲ. ಈ ರೀತಿ ಸುಮಾರು ಜನ ಫೀಲ್ ಮಾಡ್ಕೊತಿರ್ತಾರೆ. ಪಾಪ ನಾವು ಕಲಿಯೋಕ್ಕಾಗುತ್ತಾ ಸ್ಟಾಕ್ ಮಾರ್ಕೆಟು, ನಾವು ಮಾಡೋಕ್ಕಾಗುತ್ತಾ? ಅವ್ರಿಗೇನು ಹೇಳ್ತೀರಾ? ನಿಮ್ಮ ಏನು ಬ್ಯಾಕ್ಗ್ರೌಂಡ್ ಬೇಸಿಕಲಿ ತುಂಬ ಜನ ಅಂದ್ಕೊಂಡಿದ್ದಾರೆ ಸ್ಟಾಕ್ ಮಾರ್ಕೆಟ್ ಅನ್ನೋದು ತುಂಬ ಎಜುಕೇಷನ್ ಇರಬೇಕು, ಅದು ಇರಬೇಕು ಅಂತ. ಅವ್ರಿಗೋಸ್ಕರ ನಿಮ್ಮ ಬ್ಯಾಕ್ಗ್ರೌಂಡ್ ಹೇಳಿ, ಏನು ಯಾವ ಊರು, ಎಲ್ಲಿಂದ, ಏನು ಎಜುಕೇಷನ್ ಮುಗಿದಿದೆ, ಏನು ವರ್ಕ್ ಮಾಡ್ತಾ ಇದ್ದೀರಿ, ಅದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ. ಸರ್, ನಮ್ಮದು ITI ಆಗಿದೆ, ಚಿಕ್ಕಬಳ್ಳಾಪುರದ ಹತ್ರ ಹೊಂದಹಳ್ಳಿ ಚೊಕ್ಕಹಳ್ಳಿ ಅಂತ ಹೇಳ್ಬಿಟ್ಟು. ನಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಏನು ಅದೇ ಯೂಟ್ಯೂಬ್ ನಾಲೆಜಿಂದ ಬಂದಿದ್ದು, ಎಂಟ್ರಿ ಆಗಿರೋದು ಯೂಟ್ಯೂಬ್ ನಾಲೆಜಿಂದ. ಬಟ್ ಈಗ ಸ್ಟಾಕ್ ಮಾರ್ಕೆಟಲ್ಲಿ ಅಟ್ಲೀಸ್ಟ್ ಒಂದು CR ಇದ್ರೂ ನಮ್ಮ ಪೋರ್ಟ್ಫೋಲಿಯೋ ನಾವು ಮ್ಯಾನೇಜ್ ಮಾಡ್ಕೊಳ್ಳೋಷ್ಟು ನಮಗೆ ನಾಲೆಜ್ ಇದೆ ಸರ್. ಇದರಲ್ಲಿ ಏನೋ ಅಷ್ಟು ನಮ್ಗೆ ಡಿಗ್ರಿ ಮಾಡಿರಬೇಕು, ಬೇರೆ ಥರ ಏನೋ ಮಾಡಿರಬೇಕು ಆ ಥರ ಏನಿಲ್ಲ, ಬೇಸಿಕ್ ನಾಲೆಜ್ ಇದ್ದರೆ ಸಾಕು ಸರ್. ಖಂಡಿತ ಸುಮಾರು ಜನ ಅದೇ ನಾನು ಪ್ರತಿ ಸರಿ ಹೇಳೋಕ್ಕೆ ಟ್ರೈ ಮಾಡ್ತೀನಿ. ಯಾವುದೇ ಕ್ಯಾಟಗರಿ ಇರ್ಬೋದು, ನೀವು ಸ್ಟಾಕ್ ಮಾರ್ಕೆಟ್ನ ಮಾಡ್ಬೋದು. ಯಾಕಂದ್ರೆ ನಮ್ಗೆ 2ನೇ ಕ್ಲಾಸ್ ಓದಿರೋ ವ್ಯಕ್ತಿನೂ ಕೂಡ ನಮ್ಮ ಒಂದು ಈ ಕ್ಲಾಸ್ನ ಮಾಡ್ತಾ ಇದ್ದಾರೆ, ಕಲಿತಾ ಇದ್ದಾರೆ, ಸ್ಟಾಕ್ ಮಾರ್ಕೆಟ್ನ ಮಾಡ್ತಾ ಇದ್ದಾರೆ. ಯಾವುದೇ ಥರದ ಬ್ಯಾಕ್ಗ್ರೌಂಡ್ ಬೇಕಾಗಿಲ್ಲ, ನನಗೆ ತುಂಬ ಇಂಗ್ಲೀಷ್ ಗೊತ್ತಿರಬೇಕನ್ನೋ ಅವಶ್ಯಕತೆ ಏನು ನಿಮಗೆ ಇಲ್ಲ. ಈ ರೀತಿ ಎಲ್ಲರೂ ಯಾರು ಬೇಕಾದ್ರೂ ಸ್ಟಾಕ್ ಮಾರ್ಕೆಟ್ ಮಾಡ್ಬೋದು. ಬಟ್ ಸುಮಾರು ಜನ ಏನಂತಂದರೆ ಸರ್, ಸ್ಟಾಕ್ ಮಾರ್ಕೆಟ್ ಬರ್ತಾ ಇದ್ದಾರೆ, ಒಂದು ತಿಂಗಳೇನೋ ಟ್ರೈ ಮಾಡ್ತಾರೆ, ನೋಡ್ತಾರೆ, ಸಡನ್ ನನಗೆ ಮಂತ್ಲಿ ಇನ್ಕಮ್ ಬರುತ್ತಾ, ಇದರಿಂದ ಹಂಗೆ ಬರುತ್ತಾ ಹಿಂಗೆ ಬರುತ್ತಾ ಅಂತ ನೋಡಿಕೊಂಡು ಮತ್ತೆ ಅವರು ಸ್ಟಾಕ್ ಮಾರ್ಕೆಟಿಂದ ಹೋಗ್ತಾರೆ. ಈ ರೀತಿ ಆಗ್ತಾ ಇದೆ. ಅವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಅಂದರೆ ಶಾರ್ಟ್ಕಟ್ ಥಿಂಕ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಶಾರ್ಟ್ಕಟ್ಟು ಸ್ಟಾಕ್ ಮಾರ್ಕೆಟಲ್ಲಿ ಸಾಧ್ಯ ಇಲ್ಲ. ಅವ್ರೇನಂದರೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಬರ್ತಾರೆ ಸರ್. ಈಗ ಯೂಟ್ಯೂಬಲ್ಲಿ ಈಗ ಯಾವುದೋ ಒಂದು ವಿಡಿಯೋ ನೋಡಿರ್ತಾರೆ, ಒಂದು ತಿಂಗಳಿಗೆ ನಾನು 1 ಲಕ್ಷ ಮಾಡಿದ್ದೀನಿ. ಇವರೇನೋ ಅಟ್ಲೀಸ್ಟ್ ಅವ್ರು 1 ಲಕ್ಷ ಮಾಡಿದಾಗ ನಾವು 10,000 ಮಾಡೋಕ್ಕಾಗಲ್ವಾ? ಖಂಡಿತ 10,000 ಮಾಡೋಕ್ಕೆ ಇನ್ವೆಸ್ಟ್ಮೆಂಟಲ್ಲಂತೂ ಸಾಧ್ಯ ಇಲ್ಲ. ನೀವು ಟೈಮ್ ಕೊಡಬೇಕು. ಹೌದು, ಆಪ್ಷನ್ಸ್ಗೆ ಬರ್ತಾರೆ, ನಾಲೆಜ್ ಇರಲ್ಲ. ಅಟ್ಲೀಸ್ಟ್ ಒಂದು 3 ವರ್ಷ ನಾಲೆಜ್ ಇದ್ದರೆ ನೀವು ಯಾವ ಥರ ಮಾಡಬೇಕು ಅನ್ನೋದು ಗೊತ್ತಿರುತ್ತೆ. ಯಾಕೆ ಫೇಲ್ ಆಗ್ತಾರೆ ಅಂದರೆ ಸ್ಕಿಲ್ ಇರಲ್ಲ. ಖಂಡಿತ ಸ್ಕಿಲ್ ಅಂತೂ ಬೇಕೇ ಬೇಕು. ಬಟ್ ಮೋಸ್ಟ್ ಆಫ್ ದಿ ಪೀಪಲ್ ಶಾರ್ಟ್ ಕಟ್ ಹುಡ್ಕೊಂಡು ಬರ್ತಾ ಇದ್ದಾರೆ. ಸ್ಟಾಕ್ ಮಾರ್ಕೆಟ್ ಅಂದರೆ ಒಂಥರ ಅಕ್ಷಯ ಪಾತ್ರೆ, ಹೋದರೆ ಸಾಕು ನಾವು ಅದರಲ್ಲಿ ಸಿಕ್ಕಾಪಟ್ಟೆ ದುಡ್ಡು, ಈ ರೀತಿ ಇಮ್ಯಾಜಿನೇಷನಲ್ಲಿ ಇದ್ದಾರೆ. ಬಟ್ ಸುಮಾರು ಜನ ನೋಡಿ, ನಾವು ಎಷ್ಟೋ ಸ್ಕೂಲ್ ಓದ್ತೀವಿ, ಕಾಲೇಜ್ ಓದ್ತೀವಿ, ಎಷ್ಟೋ 15 ವರ್ಷ ಓದಿ ಆಮೇಲೆ ನಾವು ಒಂದು ಕೆರಿಯರ್ ಸೆಟ್ ಮಾಡ್ಕೊಳ್ಳೋಕೆ ಸ್ಟಿಲ್ ಕಷ್ಟ ಬೀಳ್ತಾ ಇದ್ವಿ. ಇಲ್ಲಿ ಬಂದು 1 ತಿಂಗಳು 2 ತಿಂಗಳಲ್ಲಿ ಆಗುತ್ತೆ ಅನ್ಕೊಂತಾರೆ. ಅದೇ ಮೋಸ್ಟ್ ಆಫ್ ದಿ ಪೀಪಲ್ ಇವಾಗ ಮಾಡ್ತಾರೋ ಒಂದು ಮಿಸ್ಟೇಕು. ಇದೊಂದು ಜರ್ನಿ ನಿಮ್ಮ ಥರ. ಯಾಕಂದ್ರೆ ನೀವು ಆಲ್ರೆಡಿ ಜರ್ನಿ ಮಾಡಿದ್ದೀರಾ, ಸಕ್ಸಸ್ ಆಗಿದ್ದೀರಾ, ಆಪ್ಷನ್ಸ್ ಎಡ್ಜಿಂಗ್ ಕೂಡ ಮಾಡ್ತೀರಾ, ಇನ್ವೆಸ್ಟ್ಮೆಂಟ್ ಮಾಡ್ತೀರಾ. ಹಾಗಾಗಿ ಇವತ್ತು ನೀವು ರೈಟ್ ಪರ್ಸನ್ ನಮ್ಮ ಒಂದು ಆಡಿಯನ್ಸ್ಗೆ ಹೇಳೋಕ್ಕೆ ಅಂತ ನಿಮ್ಮನ್ನು ಕರೆದಿರೋದು. ಈ ಸ್ಟಾಕ್ ಮಾರ್ಕೆಟ್ ಓವರಾಲ್ ಫ್ಯೂಚರಲ್ಲಿ ಸ್ಟಾಕ್ ಮಾರ್ಕೆಟಲ್ಲಿ ಒಂದು ಎಲ್ಲರೂ ಕಾಮನಾಗಿ ಕೇಳೋದಂದ್ರೆ ಸ್ಟಾಕ್ ಮಾರ್ಕೆಟಲ್ಲಿ ಕರೋಡ್ಪತಿ ಆಗ್ಬೋದಾ? ಖಂಡಿತ ಆಗ್ಬೋದು ಸರ್. ಅದೇ, ಬಟ್ ಅಷ್ಟೇ ಇನ್ವೆಸ್ಟ್ ಮಾಡಬೇಕು.
ಖಂಡಿತ. ಇಲ್ಲ ಸರ್, 10,000ದಲ್ಲಿ ನಾನು 10,000ದಲ್ಲಿ ಕರೋಡಪತಿ ಆಗ್ಬೇಕು, ಇಲ್ಲ 1 ಲಕ್ಷ ಹಾಕ್ಬಿಟ್ಟು ಕರೋಡಪತಿ ಆಗ್ಬೇಕು, ಪಾಸಿಬಿಲಿಟಿ ಇದೆಯಾ? ಬಿಸ್ನೆಸ್ ಮಾಡಬೇಕು ಅಂದರೆ ಈಗ ಏನಾದರೂ ಒಂದು ಬಟ್ಟೆ ಅಂಗಡಿ ಆಗಬೇಕಂದ್ರೆ ಫಸ್ಟ್ ಶೋರೂಮ್ಗೆ ಅಡ್ವಾನ್ಸ್ ಕೊಡಬೇಕಾ, ಬಟ್ಟೆಗೆ ನಾವು ಅಡ್ವಾನ್ಸ್ ಕೊಡಬೇಕಾ, ಮತ್ತು ಇನ್ಫ್ರಾಸ್ಟ್ರಕ್ಚರ್ ಏನು ಮಾಡ್ಕೋಬೇಕಾ, ಎಲ್ಲ ಖರ್ಚು ಎಷ್ಟಾಗುತ್ತೆ ಸರ್ ನಮಗೆ. ಬಟ್ ಎಂಡ್ ಆಫ್ ನಾವು ಪ್ರಾಫಿಟ್ ನೋಡಿದಾಗ ನಾವು ಟೈಮ್ ಕೊಡಬೇಕು. ಆ ಪ್ರಾಫಿಟ್ಟು ಬರ್ತದೋ ಇಲ್ಲ ಗ್ಯಾರಂಟಿ ಇಲ್ಲ. ಇದಕ್ಕೂ ಅಷ್ಟೇ ನಾವು ಇನ್ವೆಸ್ಟ್ ಮಾಡಬೇಕು. ಖಂಡಿತ ಅಲ್ಲಾರ, ಯಾಕಂದರೆ ನಮ್ಗೆ ಎಲ್ಲ ಅರ್ಥ ಆಗುತ್ತೆ. ಬಟ್ ಸ್ಟಾಕ್ ಮಾರ್ಕೆಟ್ ಬಂದಮೇಲೆ ಹಂಗಲ್ಲ, ಅನ್ಲಿಮಿಟೆಡ್ ಎಕ್ಸ್ಪೆಕ್ಟೇಷನ್. ನಾನು 1 ಲಕ್ಷ ಹಾಕಿದೆ ಅಂದರೆ 10 ಲಕ್ಷ ಬರಬೇಕು, 20 ಲಕ್ಷ ಬರಬೇಕು, ಈ ರೀತಿ ಒಂದು ಎಕ್ಸ್ಪೆಕ್ಟೇಷನಲ್ಲಿ ಇರುತ್ತೆ. ಇವಾಗ ಒಂಚೂರು ಏನಂದ್ರೆ ನಮ್ಗೆ ಕೆಲವೊಬ್ಬರು ತುಂಬ ಜನ ಆಪ್ಷನ್ಸ್ ಮಾಡ್ತಾ ಇದ್ದಾರೆ, ಅವ್ರಿಗೊಂದು ಹೆಲ್ಪ್ ಆಗಲಿ ಅಂತ ನೀವೇನು ಎಡ್ಜಿಂಗ್ ಮಾಡ್ತಾ ಇದ್ದೀರಾ, ಸಕ್ಸಸ್ಫುಲ್ಲಾಗಿ ಚೆನ್ನಾಗಿ ಮಾಡ್ತಾ ಇದ್ದೀರಾ, ಒಂದು ಸ್ವಲ್ಪ ಆ ಒಂದು ಸ್ಟ್ರಾಟಜಿ ಬಗ್ಗೆ ಹೇಳ್ಬೋದಾ ಜನಗಳಿಗೆ? ಈಗ ಬೈ ಮಾಡ್ತೀವಲ್ಲ ಸರ್, ನಾವು ಈಗ 25,000 ಈಗ ನಾವು ಒಂದು ಮಾರ್ಕೆಟ್ ನಡೀತಾ ಇದೆ ಹಂಚ್ಕೊಳ್ಳಿ. 25,000 ಒಂದು ಕಾಲ್ ಬೈ ಮಾಡ್ತೀವಿ, ಏನು ಮಾರ್ಕೆಟು ಇದಕ್ಕಿಂತ ಮುಂದೆ ಹೋಗ್ತೀವಿ. ನಾವು ಅದಕ್ಕೆ ಆಪೋಸಿಟಾಗಿ ಒಂದು ಸೆಲ್ ಮಾಡ್ತೀವಿ. ಓಕೆ, ಆಸ್ ಎ ಲೈಕ್ ಇನ್ಶೂರೆನ್ಸ್. ಹೌದು, ಇನ್ಶೂರೆನ್ಸ್ ಥರ. ಇವಾಗ 30 ರೂಪಾಯಿ ಒಂದು 100 ರೂಪಾಯಿ ಪ್ರೀಮಿಯಮ್ ನಾವು ಬೈ ಮಾಡಬೇಕಂದ್ರೆ, ಒಂದು ಅದು 100 ರೂಪಾಯಿ ಪ್ರೀಮಿಯಮ್ ಸೆಲ್ ಮಾಡಬೇಕಂದ್ರೆ ಒಂದು 50 ರೂಪಾಯಿ ಇನ್ಶೂರೆನ್ಸ್ ತಗೊತೀವಿ. ಓಕೆ, ಅವಾಗ ನಮ್ಗೆ ಲಾಸ್ ಆದಾಗ ಒಂದು 1,000 ರೂಪಾಯಿ ಲಾಸ್ ಆಯ್ತು ಅಂತ ಇಟ್ಕೊಳ್ಳಿ, ಬಟ್ ಇನ್ಶೂರೆನ್ಸ್ ತಗೊಂಡಿರ್ತೀವಲ್ಲ 500 ರೂಪಾಯಿ ಲಾಸ್ ಆಗುತ್ತೆ ನಮಗೆ. ಖಂಡಿತ ಲಾಸ್ ಕಮ್ಮಿ ಆಗುತ್ತೆ, ಫಿಕ್ಸ್ ಆಗಿರುತ್ತೆ, ಇಷ್ಟೇ ಲಾಸ್ ಆಗಿರುತ್ತೆ. ಪೀಸ್ ಆಫ್ ಮೈಂಡ್ ಇರುತ್ತೆ ನಮಗೆ, ಫಿಕ್ಸ್ ಇರುತ್ತೆ ನಮಗೆ. ಇದು ಅನ್ಲಿಮಿಟೆಡ್ ಲಾಸ್ ಇರೋದಕ್ಕೂ ಇದು ಲಿಮಿಟೆಡ್ ಲಾಸ್ ಇರುತ್ತೆ. ಓಕೆ, ಆಪ್ಷನ್ಸ್ ಬಗ್ಗೆ ಸ್ವಲ್ಪ ನಮ್ಮ ಆಡಿಯನ್ಸ್ಗೆ ಹೇಳ್ಬೋದು ಸರ್, ಯಾವ ರೀತಿ ಮಾಡ್ತಾ ಇದ್ದೀರಾ ಅಂತ? ಸರ್ ಆಪ್ಷನ್ಸ್ ಅಂದರೆ ಈಗ ನಾವು ಬೈಯಿಂಗ್ ಮಾಡಿದ್ರೆ ನಮಗೆ ಅನ್ಲಿಮಿಟೆಡ್ ಪ್ರಾಫಿಟ್ ಇರುತ್ತೆ, ಲಿಮಿಟೆಡ್ ರಿಸ್ಕ್ ಇರುತ್ತೆ. ಬಟ್ ನಮಗೆ ಪ್ರಾಬಬಿಲಿಟಿ ನೋಡಿದ್ರೆ ಒಂದು 10 to 20% ಇರುತ್ತೆ. ಆಪ್ಷನ್ಸ್ ಸೆಲ್ಲಿಂಗಲ್ಲಿ ಏನು ಅಂದರೆ ಅನ್ಲಿಮಿಟೆಡ್ ರಿಸ್ಕ್ ಇರುತ್ತೆ, ಲಿಮಿಟೆಡ್ ಪ್ರಾಫಿಟ್ ಇರುತ್ತೆ. ಬಟ್ ಎರಡನ್ನೂ ಮಿಕ್ಸ್ ಮಾಡಿದಾಗ ನಾವೇನಂದರೆ, ಈಗ ನಾವು ಒಂದು 100 ರೂಪಾಯಿ ಒಂದು ಪ್ರೀಮಿಯಮ್ ಸೆಲ್ ಮಾಡಬೇಕು ಅಂದರೆ ಒಂದು 50 ರೂಪಾಯಿ ಇನ್ಶೂರೆನ್ಸ್ ತಗೊಂಡು ಬೈ ಮಾಡಿ ಆಗೇನು ಮಾಡ್ತೀವಿ ಅಂದರೆ ನಮಗೆ ರಿಸ್ಕ್ ಫ್ರೀ ಆಗುತ್ತೆ. ಈಗ 2,000 ರೂಪಾಯಿ ನಮ್ಗೆ ಲಾಸ್ ಆಗೋ ಕಡೆ 1,000 ರೂಪಾಯಿ ಆಗುತ್ತೆ. ಟೈಮ್ ಡಿಕೇಸ್ ನಮಗೆ ಸಪೋರ್ಟ್ ಆಗುತ್ತೆ. ಆ ಥರ ಕೆಲವು ಸ್ಟ್ರಾಟಜಿಗಳನ್ನ ನಾವೇ ಮಾಡಿಕೊಂಡು, ಇಲ್ಲ ಎಕ್ಸ್ಪರ್ಟ್ ಹತ್ರ ನಾವು ಯಾವುದಾದ್ರೂ ಒಂದು ಇದು ಮಾಡಿಕೊಂಡು ನಾವು ಮಾಡ್ಬೋದು ಸರ್. ಓಕೆ, ನಿಮ್ಮ ಪ್ರಕಾರ ಬೈಯಿಂಗ್ ಸೆಲ್ಲಿಂಗಿಂತ ಎಡ್ಜಿಂಗ್ ಇಸ್ ಬೆಸ್ಟ್. ಎಡ್ಜ್ ಸೇಫ್ ಆಗಿರ್ತೀವಿ. ಓಕೆ, ಕ್ಯಾಪಿಟಲ್ ಸೇಫ್ ಆಗಿರುತ್ತೆ. ಟ್ರೇಡಿಂಗ್ ಆಯಿತು ಸರ್, ಒಂದು ಸ್ಟ್ರಾಟಜಿ ಆಯಿತು, ಒಂದು 100 ರೂಪಾಯಿದನ್ನು ತೊಗೊತೀವಿ, ಒಂದು 50-40 ರೂಪಾಯಿ ಒಂದು ಇನ್ಶೂರೆನ್ಸ್ ಥರ ತೊಗೊಂಡು ಎರಡೂ ಒಂದು ಎಡ್ಜ್ ಮಾಡಿ ತೊಗೊತೀವಿ. ಇಲ್ಲಿ ಸುಮಾರು ಜನ ಸ್ಟಿಲ್ ಇದು ಸಿಂಪಲ್ ಅನಿಸುತ್ತೆ, ನೀವು ಹೇಳೋದು ಮಾಡೋಕ್ಕೆ ರೆಡಿ ಇದ್ದಾರೆ ಎಲ್ಲರೂ, ಬಟ್ ಸ್ಟಿಲ್ ಕೆಲವರು ಲಾಸ್ ಆಗ್ತಾರೆ. ಸೈಕಾಲಜಿ ಏನಿದೆ, ಯಾಕಂದರೆ ಸ್ಟ್ರಾಟಜಿ ಈಜಿ ಇರುತ್ತೆ ನನ್ನ ಪ್ರಕಾರ ಎಲ್ಲರೂ, ಬಟ್ ಇದರಲ್ಲಿ ಸೈಕಾಲಜಿ, ನಿಮ್ಮ ಅನುಭವದ ಸೈಕಾಲಜಿ ಏನು ಡಿಸಿಪ್ಲಿನ್ ಮೇಂಟೈನ್ ಮಾಡಬೇಕು ನಾವು? ಸರ್ ಡಿಸಿಪ್ಲಿನ್ ಏನು ಮೇಂಟೈನ್ ಮಾಡಬೇಕಂದ್ರೆ ನಾವು ಮನಿ ಮ್ಯಾನೇಜ್ಮೆಂಟ್ ಮಾಡಲೇಬೇಕಾಗುತ್ತೆ, ರಿಸ್ಕ್ ರಿವಾರ್ಡ್ ತೊಗೊಳ್ಳೇಬೇಕಾಗುತ್ತೆ. ಇವಾಗ ಒಂದು 1,000 ರೂಪಾಯಿ ಲಾಸ್ ಆದಾಗ ನಮಗೆ ಗೊತ್ತಿರುತ್ತೆ 1,000 ರೂಪಾಯಿ ಲಾಸ್ ಅಂತ, ಸ್ಟಾಪ್ ಲಾಸ್ ತೊಗೊಳ್ಳೇಬೇಕು. 1,000 ರೂಪಾಯಿ ಲಾಸು, 2,000 ರೂಪಾಯಿ ಪ್ರಾಫಿಟ್ಟು. ಅದರಲ್ಲಿ ನಿಮಗೆ ಇವಾಗ ತಗೊಳ್ಳಿ 60% ವಿನ್ನಿಂಗ್ ರೇಷೋ ಇದ್ದಾಗ ನಾವು ಪ್ರಾಫಿಟಲ್ಲೇ ಇರ್ತೀವಿ, ಆಟೋಮೆಟಿಕಾಗಿ ಪ್ರಾಫಿಟೇ ಇರ್ತೀವಿ. ಬಟ್ ಬೈಯಿಂಗ್ ಸೆಲ್ಲಿಂಗಲ್ಲ ಆ ಥರ ಆಗಲ್ಲ ಸರ್. ಆ ಥರ ಆಗಲ್ಲ, ಖಂಡಿತ ಹೌದು. ಬೇರೆ ಏನು ಇಂಪಾರ್ಟೆಂಟ್ ಸರ್, ಇದೊಂದು ಮಾತ್ರ ಮೇಂಟೈನ್ ಮಾಡಲೇಬೇಕು ಎವ್ರಿ ಟ್ರೇಡರು ಅನ್ನೋ ಒಂದು ಡಿಸಿಪ್ಲಿನ್ ಸೈಕಾಲಜಿ ಏನು ನಿಮ್ಮ ಅನುಭವದಲ್ಲಿ ಬಂದಿರೋದು? ರಿಸ್ಕ್ ರಿವಾರ್ಡು, ಮನಿ ಮ್ಯಾನೇಜ್ಮೆಂಟ್ ಮಾಡಲೇಬೇಕು. ಇದು ತುಂಬ ಇಂಪಾರ್ಟೆಂಟ್. ಪ್ರಾಫಿಟಬಲ್ ಟ್ರೇಡರ್ ಆಗೋದಕ್ಕೆ ಸಾಧ್ಯ ಇಲ್ಲ, ಎರಡೂ ಮೇಂಟೈನ್ ಮಾಡಲಿಲ್ಲ ಅಂದರೆ ಪ್ರಾಫಿಟಬಲ್ ಟ್ರೇಡರ್ ಆಗೋಕ್ಕಾಗಲ್ಲ. ಇದು ಮೇನ್ ಇಂಪಾರ್ಟೆಂಟ್ ಟ್ರೇಡರ್ಗೆ ಸರ್. ಇನ್ವೆಸ್ಟ್ಮೆಂಟ್ಗೆ ಇಸ್ ಎ ಡಿಫ್ರೆಂಟ್. ಇನ್ವೆಸ್ಟ್ಮೆಂಟ್ ಕಾನ್ಸೆಪ್ಟ್ ಅದಕ್ಕೆ ಬರೋಣ ನೆಕ್ಸ್ಟ್. ನಾವು ತುಂಬ ಜನ ಏನಂದರೆ ಇವಾಗ ಎಲ್ಲರೂ ಆಪ್ಷನ್ಸ್ ಮಾಡ್ತಾ ಇದ್ದಾರೆ, ಏನು ಪ್ರೊಬಬಿಲಿಟಿ ಗೇಮ್ ಅಂದರೆ ಎಡ್ಜಿಂಗ್ ಮಾಡಬೇಕು, ಅದರಲ್ಲಿ ಏನು ಸಿಸ್ಟಮ್ ಒಂದು ಡಿಸಿಪ್ಲೈನ್ ಇರಬೇಕಂತ ಡಿಸ್ಕಸ್ ಮಾಡಿದ್ವಿ. ಅದಕ್ಕೂ ಬರೋಣ. ಇದೆಲ್ಲ ಒಂದು ಟ್ರೇಡಿಂಗ್ ಆಯಿತು, ಎಲ್ರಿಗೂ ಇಂಟ್ರೆಸ್ಟ್. ಇದು ಲೈಕ್ ಮಕ್ಳಿಗೆ ಚಾಕ್ಲೇಟ್ ಇಷ್ಟ ಹೆಂಗೋ ಆ ಥರ, ಈ ಮಕ್ಳಿಗೆ ಹೋಗ್ಬಿಟ್ಟು ಒಂದು ಚಾಕ್ಲೇಟು 100 ರೂಪಾಯಿ ಹಿಡಿದ್ರೆ 100 ರೂಪಾಯಿ ತೊಗೊಳ್ಳಲ್ಲ, ಚಾಕ್ಲೇಟ್ ತೊಗೊಳುತ್ತೆ. ಅದೇ ರೀತಿ ನಮ್ಮ ಒಂದು ಯಾರೇ ಒಂದು ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಮಾಡೋಕ್ಕೆ ಬರ್ತಾರೆ, ಈ ಕಡೆ ಇನ್ವೆಸ್ಟ್ಮೆಂಟು, ಈ ಕಡೆ ಟ್ರೇಡಿಂಗ್ ಅಂದರೆ ಫಸ್ಟ್ ಚೂಸ್ ಮಾಡೋದು ಎಲ್ಲರೂ ಟ್ರೇಡಿಂಗ್ನ. ಸೇಮ್ ಅದೇ ರೀತಿ ನಿಮ್ಮ ಪ್ರಕಾರ ಇನ್ವೆಸ್ಟ್ಮೆಂಟ್ ಬಗ್ಗೆ ನಿಮ್ಮ ಒಪಿನಿಯನ್, ಇನ್ವೆಸ್ಟ್ಮೆಂಟಲ್ಲಿ ಯಾವ ರೀತಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ, ಅದರಲ್ಲಿ ಯಾವ ರೀತಿ ಫ್ಯೂಚರ್ ಇದೆ ಅಂತ ನಿಮಗೇನು ಅನಿಸುತ್ತೆ? ಸರ್ ಇನ್ವೆಸ್ಟ್ಮೆಂಟು ಮಾಡಲೇಬೇಕು. ಇನ್ವೆಸ್ಟ್ಮೆಂಟ್ ಫ್ಯೂಚರ್ ಅಂದರೆ ಈಗ ನಮಗೆ ಈಗ ಇನ್ವೆಸ್ಟ್ಮೆಂಟಲ್ಲಿ ನಿಫ್ಟಿ 15%, ನಮಗೆ ಬ್ಯಾಂಕ್ ಇಂಟ್ರೆಸ್ಟ್ ಬಂದುಬಿಟ್ಟು 8% ಇದೆ, ಮ್ಯೂಚುವಲ್ ಫಂಡ್ ಬಂದುಬಿಟ್ಟು 12 to 13% ಇದೆ. ನಿಫ್ಟಿ 50 ಇಂಡೆಕ್ಸು ಫರ್ ಇಯರು 15% ಗ್ರೋತ್ ಆಗ್ತಾಯಿದೆ ಸರ್. ಮ್ಯೂಚುವಲ್ ಫಂಡು 12 to 13% ಕೊಡ್ತಾರೆ. ಹೌದೌದು. ನಾವು ಇನ್ವೆಸ್ಟ್ಮೆಂಟಲ್ಲಿ ಅವೆರಡನ್ನೂ ಬೀಟ್ ಮಾಡಬೇಕು. ನಾವು ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡಬೇಕಂದ್ರೆ 30 to 40% ಮಾಡ್ಕೊಂಡು ಹೋದರೆ ನಮ್ಮ ಸ್ಟ್ರಾಟಜಿ ನೋಡಿಕೊಂಡು ಕಲಿಬೇಕು ಸರ್. ಕಲಿತ್ಬಿಟ್ಟು ಮಾಡಿದ್ರೆ 30 to 40% ಆರಾಮಾಗಿ
ನೀವು ಸುಮಾರು ಸ್ಟಾಕ್ಸ್ಗಳೆಲ್ಲ ಇನ್ವೆಸ್ಟ್ ಮಾಡಿದ್ದೀರಾ ಅಲ್ಲ, ಹೇಳಿದ್ರಿ ರಿಸಲ್ಟ್ ಟೈಮಲ್ಲಿ ಎಲ್ಲ ಮೋದಿಯವ್ರ ಎಲೆಕ್ಷನ್ ರಿಸಲ್ಟ್ ಟೈಮಲ್ಲಿ 13 ಲಕ್ಷ ಪ್ರಾಫಿಟ್ ಬುಕ್ ಮಾಡಿದ್ದೀರಿ ಅಂತ. ಹೈಯೆಸ್ಟ್ ಒಂದು ಸ್ಟಾಕಲ್ಲಿ ಎಷ್ಟು ರಿಟರ್ನ್ಸ್ನ ತೊಗೊಂಡಿದ್ದೀರಾ? ತುಂಬ ಜನದ ಒಂದು ತಪ್ಪು ಕಲ್ಪನೆ ಏನಿದೆ ಅಂದರೆ, ಸ್ಟಾಕಲ್ಲಿ ನನ್ನ ಹತ್ರ ಒಂದು 500% ಇದೆ, 600-700% ಇದೆ ಅಂದರೆ ಅಷ್ಟೊಂದು ಬರುತ್ತಾ ಅಂತ ಆಶ್ಚರ್ಯವಾಗಿ ಕೇಳ್ತಾರೆ. ಅದರೆಲ್ಲ ಬರುತ್ತಾ, ಅದಕ್ಕೆ ಎಕ್ಸ್ಪೈರಿ ಇರಲ್ವಾ, ಏನೇನೋ ಕೇಳ್ತಾರೆ. ಯಾಕಂದರೆ ಬೇಸಿಕ್ ಇವಾಗ ಬರೋರು ಇಕ್ವಿಟಿ ಬಗ್ಗೆ ನಾಲೆಡ್ಜೇ ಇಲ್ಲ. ಹೈಯೆಸ್ಟ್ ಒಂದು ಸ್ಟಾಕಲ್ಲಿ ನೀವು ಎಷ್ಟು ರಿಟರ್ನ್ ಮಾಡಿದ್ದೀರಾ ಒಂದು ಸ್ಟಾಕಲ್ಲಿ? ಸರಿ, HBL ಎನರ್ಜಿ ಅಂತಿದೆ, ಅದರಲ್ಲಿ 100% ಓಕೆ. ಬಂದಿದೆ. HBL ಇಂಜಿನಿಯರಿಂಗ್ ಅಂತ ಇತ್ತು, ಇವಾಗ ಸಿಸ್ಟಮ್ ಅಂತ ಹೆಸರಾಗಿದೆ. ಇಂಜಿನಿಯರಿಂಗ್ ಇತ್ತು. HBL ಎನರ್ಜಿ ಅದರಲ್ಲಿ 100% ಪ್ರಾಫಿಟ್ ಆಗಿತ್ತು ನಾನು ಎಕ್ಸಿಟ್ ಆಗೋ ಟೈಮಲ್ಲಿ. ನೆಕ್ಸ್ಟ್ ಗ್ರೀವ್ಸ್ ಕಾಟನ್ ಇದೆ, ಅದರಲ್ಲಿ 90% ಪ್ರಾಫಿಟ್ ಆಗಿತ್ತು. ಓಕೆ. ಈ ಥರ ಸುಮಾರು ಅಂದರೆ ನಾವು ಒಂದು ನೋಡಿ 100% ರಿಟರ್ನ್ ತೊಗೊಂಡಿದ್ದೀರಾ ಅಂದರೆ ಒಂದು ವರ್ಷದಲ್ಲಿ ತೊಗೋಬೋದಾ ಸರ್? ಅದು 1 ವರ್ಷದಲ್ಲಿ ತೊಗೊಂಡಿದ್ದೀರಾ? 1.5 ವರ್ಷ. 1.5 ವರ್ಷ. 1 ವರ್ಷನ ನಾವು 100%ನ ಆಲ್ಮೋಸ್ಟ್ ಈ ಥರ ಬೇರೆ 90% 100% ಫುಲ್ ಡಿವೈಡ್ ಮಾಡಿ ನೀವು ಒಂದು ಓವರ್ ಆಲ್ ಪೋರ್ಟ್ಫೋಲಿಯೋ 60% ರಿಟರ್ನ ಬುಕ್ ಮಾಡಿದ್ದೀರಾ. ನೆಗೆಟಿವ್ ಇತ್ತು ಸರ್. ನೆಗೆಟಿವ್ ಇತ್ತು, ಯಾಕಂದರೆ ಯುಕ್ರೇನ್ ವಾರಲ್ಲಿ ಸುಮಾರು ನೋಡಿದ್ದೀವಿ, ಜರ್ನಿ ಮಾಡಿದ್ದೀವಿ. ಅದೇ ರೀತಿ ಮೈನಸ್ ಕೂಡ ಇತ್ತು. ಬಟ್ ಓವರ್ ಆಲ್ ನೋಡಿದಾಗ ನನಗೆ ಒಂದು 59-60% ಪ್ರಾಫಿಟ್ ಇತ್ತು. ಅದೊಂದು ಗ್ರೇಟ್ ರಿಟರ್ನ್ ಸರ್. 60% ರಿಟರ್ನ್ ತೊಗೊಳಕ್ಕೆ ನೀವೇನೆಲ್ಲ ಫೇಸ್ ಮಾಡಿದ್ರಿ ಜರ್ನಿಲಿ? ಹೇಳಿದ್ರಲ್ಲ ಮೈನಸ್ಸು ಇತ್ತು ಅಂತ. ಯಾವ ರೀತಿ ಇದನ್ನು ತೊಗೊಂಡ್ರಿ, ಯಾವ ರೀತಿ ಒಂದು ನಂಬಿಕೆಯಿಂದ ಕೂತ್ಕೊಂಡ್ರಿ, ಯಾವ ರೀತಿ ನಿಮ್ಮ ಮೈಂಡಲ್ಲಿ ಒಂದು ಮೈಂಡ್ ಸೆಟಪ್ ನೆಟ್ಬಿಟ್ಟು? ಯಾಕಂದ್ರೆ ಸುಮಾರು ಜನ ಬರ್ತಾರೆ, 2 ತಿಂಗಳು ಹೋಲ್ಡ್ ಮಾಡಲ್ಲ, ಸ್ವಲ್ಪ ಮೈನಸ್ ಬಂದರೆ ಅಯ್ಯೋ ಬಿದ್ದೋಗ್ಬಿಡುತ್ತೆ, ಹಂಗಾಗ್ಬಿಡುತ್ತೆ, ಹಿಂಗೆ ಬಿಟ್ಟು ಎಕ್ಸಿಟ್ ಆಗ್ಬಿಡ್ತಾರೆ. ಬಟ್ ನೀವು ಹೆಂಗೆ ಹೋಲ್ಡ್ ಮಾಡಿದ್ರಿ 1.5 ವರ್ಷ? ಸರ್, ಕಾನ್ಫಿಡೆನ್ಸು. ನಾವು ಬೇಸಿಕ್ಕು ನಿಮ್ಮದು ಮಾಸ್ಟರ್ ಟ್ರೇಡರ್ಸ್ ಅಕಾಡೆಮಿಯಲ್ಲಿ ಬೇಸಿಕ್ ಕಲ್ತಿದ್ವಿ, ಬಟ್ ಅದು ಸಾಲಲ್ಲ. ನಾವು ಸ್ಟಾಕ್ ಪಿಕ್ ಮಾಡೋದಕ್ಕೆ ಅದು ಸಾಲಲ್ಲ. ಮಾಸ್ಟರ್ ಟ್ರೇಡರ್ಸು ಬಿಗ್ ಬುಲ್ ಸ್ಟ್ರಾಟಜಿ ಅಂತ ಹೇಳ್ಬಿಟ್ಟು ಇದ್ವಿ. ಆಮೇಲೆ ನೀವು ಒಂದು ಗ್ರೂಪಲ್ಲಿ ಆ್ಯಡ್ ಮಾಡಿದ್ರಲ್ಲ, ಆ ಸ್ಟಾಕ್ನ ನಾವು ಅನಲೈಸ್ ಮಾಡ್ತಾಯಿದ್ವಿ. ಯಾವ ಥರ ಯಾವಾಗ ಎಂಟ್ರಿ ಆಗಬೇಕು, ಯಾವಾಗ ಎಕ್ಸಿಟ್ ಆಗಬೇಕು ಗೊತ್ತಾಗ್ತಾ ಇತ್ತು ನಮಗೆ. ಅವಾಗ ಒಂದೊಂದು ಸ್ಟಾಕಲ್ಲಿ ಆವ್ರೇಜು ಮಾಡಿದ್ದೀವಿ ಸರ್. ಒಂದು ಸ್ಟಾಕಲ್ಲಿ ಇವಾಗ ಯಾವುದೋ ಒಂದು ಸ್ಟಾಕ್ ಒಂದು 5% ಬಿತ್ತು ಅಂದರೆ ಅವತ್ತು ಆವ್ರೇಜ್ ಮಾಡ್ತಾಯಿದ್ವಿ. ಓವರ್ ಆಲ್ 1 ವರ್ಷದಲ್ಲಿ ಅಷ್ಟು ಫಿಟ್ ಆಗಿದೆ. ಬಟ್ ಒಂದೊಂದು ದಿನ ಮಾರ್ಕೆಟು ಅಪ್ ಆ್ಯಂಡ್ ಡೌನು ಕಾಮನ್ ಆಗಿರುತ್ತೆ. ಮಾರ್ಕೆಟ್ ಸ್ಟ್ರಕ್ಚರ್ ಗೊತ್ತಿರೋರಿಗೆ ಗೊತ್ತಿರುತ್ತೆ. ಒಂದೊಂದು ದಿನ ನಮ್ಮ ಪೋರ್ಟ್ಫೋಲಿಯೋ 1 ಲಕ್ಷ ಜರ್ನಿ ಮಾಡಿದ ಯುಕ್ರೇನ್ ಟೈಮಲ್ಲಿ ಮೈನಸ್ ಎಲ್ಲ ಆಗ್ತಿತ್ತು. ಅವಾಗೆಲ್ಲ ನಾವು ಎಕ್ಸಿಟ್ ಮಾಡಬೇಕು ಅನ್ನೋ ಮನಸ್ಸು ಬರಲಿಲ್ಲ. ಯಾಕಂದರೆ ಯಾವತ್ತು ಮಾರ್ಕೆಟು ಮೇಲೇ ಹೋಗಬೇಕು, ಇವತ್ತಲ್ಲ ನಾಳೆ ಮೇಲೆ ಹೋಗುತ್ತೆ ಅಂತ ನಂಬಿಕೆ ಇತ್ತು. ನಂಬಿಕೆ ಬರಬೇಕು ಅಂದರೆ ನಾವು ಒಂದು 3 ವರ್ಷ ಮಾರ್ಕೆಟಲ್ಲಿ ಖಂಡಿತ. ಯಾಕಂದರೆ ಓವರ್ ಆಲ್ ಸ್ಟಾಕ್ ಮಾರ್ಕೆಟಲ್ಲಿ ನಾವು ಸಕ್ಸಸ್ ಆಗಬೇಕಂದ್ರೆ ಯಾರಾದರೂ ಒಬ್ಬ ಮೆಂಟರ್ ಗೂರು ನಮ್ಮ ಜೊತೆ ಇರಬೇಕು. ಬಿದ್ದಾಗ ಇರಬೇಕು, ಮೇಲೋದಾಗ ಜಾಸ್ತಿ ನಮಗೆ ಈಗೋನೂ ಬರಬಾರ್ದು, ಕಲ್ತಿದ್ದೀವಿ ಅಂತ ಬಿದ್ದಾಗ ಒಂದು ಹೋಪ್ ಕೂಡ ಕಳ್ಕೊಬಾರ್ದು. ನನಗೂ ಅದೇ ಕೂಡ ಎಕ್ಸ್ಪೀರಿಯನ್ಸ್ ಆಗಿತ್ತು. ನಮ್ಮ ಒಬ್ಬ ಗುರುಗಳಿದ್ದರು. ಯಾವಾಗ ಒಂದು ಸ್ಟಾಕ್ ನೋಡಿ ಚೆನ್ನಾಗಿ ಹೋಗ್ಬೇಕಾದ್ರೆ ಯಾರು ಅವಶ್ಯಕತೆ ಬೇಕಾಗಲ್ಲ, ಮಾರ್ಕೆಟ್ ಕರೆಕ್ಷನ್ ಬರುತ್ತೆ, ಬೀಳುತ್ತೆ, ದಿನ ರೆಡ್ ನೋಡಿ ಊಟ ಹೋಗಲ್ಲ, ಈ ರೀತಿ ಬೇಜಾರುಗಳೆಲ್ಲ ಆಗುತ್ತೆ. ಆ ಟೈಮಲ್ಲಿ ಒಬ್ಬರು ಮೋಟಿವೇಟ್ ಮಾಡಬೇಕು, ಇಲ್ಲ ಮಾರ್ಕೆಟ್ ರಿಕವರಿ ಆಗುತ್ತೆ, ಈ ರೀತಿ ಚಾರ್ಟಲ್ಲಿ ಕಾಣಿಸ್ತಾ ಇದ್ದರೆ ಒಬ್ಬರು ನಮಗೆ ಸಪೋರ್ಟಾಗಿ ಮಾರೋಲಾಗಿ ಇದ್ದರೆ ಮಾತ್ರ ಸ್ಟಾಕ್ ಮಾರ್ಕೆಟಲ್ಲಿ ನನ್ನ ಪ್ರಕಾರ ಅನಿಸುತ್ತೆ ನಾವು ಒಂದು ಸಕ್ಸಸ್ಫುಲ್ ಆಗ್ಬೋದು ಸ್ಟಾಕ್ ಮಾರ್ಕೆಟಲ್ಲಿ. ನೀವೇನು ಹೇಳ್ತೀರಿ ಇದ್ರ ಬಗ್ಗೆ? ಇಲ್ಲ ಸರ್, ಮೆಂಟರ್ ಅಂತೂ ಇರಲೇಬೇಕು ಸರ್. ಈಗ ನಾವು ಎಲ್ಲಾದರೂ ಕಲೀಲಿ. ಇವಾಗ ನಾವು ಒಂದು 5-6 ಇನ್ಸ್ಟಿಟ್ಯೂಟು, ಯಾರಾದರೂ ಆಗಲಿ ಸರ್, 1 ಇನ್ಸ್ಟಿಟ್ಯೂಟು 2 ಇನ್ಸ್ಟಿಟ್ಯೂಟ್ ಆಗಲ್ಲ, ಒಂದು 5-6 ಇನ್ಸ್ಟಿಟ್ಯೂಟ್ ಹೋಗಬೇಕು, ಕಲಿಬೇಕು, ಎಲ್ಲ ನಾಲೆಜ್ ತಿಳ್ಕೊಬೇಕು. ತಿಳ್ಕೊಂಡು ನಾವು ನನ್ನ ಅನುಭವ ನಾನು ಹೇಳ್ತಾ ಇದ್ದೀನಿ. ನೀವು ಆನಂದ್ ಪಾಟೀಲ್ ಅಂತ ಹೇಳ್ಬಿಟ್ಟು ನೀವು ಮೆಂಟರಾಗಿ ತಗೊಂಡೆ ನಾನು. ಆವಾಗ ನೀವು ಒಂದೊಂದು ಸ್ಟಾಕೆ ಕೊಡ್ತಾ ಇದ್ರಿ, ನಾನು ಇನ್ವೆಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೆ. ಬಟ್ ಅದು ಒಂದೊಂದು ಸಲ ಏನಾಗ್ತಾ ಇದ್ರೆ ಒಂದು ಅನುಭವ ಇಲ್ವಲ್ಲ ಸರ್. ಈಗ ಒಂದೊಂದು ಸಲ ಪೋರ್ಟ್ಫೋಲಿಯೋ ಒಂದು 15,000 20,000 ನೆಗೆಟಿವ್ ಆಗಿದ್ದಾಗ ನಿಮ್ಗೆ ಫೋನ್ ಮಾಡಿ ಕೇಳ್ತಾ ಇದ್ದೇನೆ ಸರ್ ಈ ಥರ ಅಂದರೆ, ಆಯಿತು ವೆಯ್ಟ್ ಮಾಡಿ, ಇಲ್ಲ ನಿಮಗೂ ಗೊತ್ತಲ್ಲ ಅಂತ ಹೇಳ್ಬಿಟ್ಟು ಆಮೇಲೆ ನಾವು ಈ ಬಿಗ್ ಬುಲ್ ಸ್ಟ್ರಾಟಜಿ ತಗೊಂಡ್ಮೇಲೆ ನಮಗೆ ಅರ್ಥ ಆಯಿತು ಯಾವ ಥರ ಏನಾಗುತ್ತೆ ಏನು ಅಂತ ಹೇಳಿ. ಅಲ್ಲಿವರೆಗೂ ನಮ್ಗೆ ಗೊತ್ತಿರಲಿಲ್ಲ. ಬಟ್ ಬಿಗ್ ಬುಲ್ ಸ್ಟ್ರಾಟಜಿ ತಗೊಂಡ್ಮೇಲೆ ಇದೆಲ್ಲ ಕಾಮನ್, ಮಾರ್ಕೆಟ್ ಅಂದರೆ ಅಪ್ ಆ್ಯಂಡ್ ಡೌನ್ ಇದ್ದೇ ಇರುತ್ತೆ. ಮೆಂಟರ್ ಅಂತೂ ಇರಲೇಬೇಕು. ಸರಿ, ಫೈನಲ್ ಆಗಿ ನಮ್ಮ ಬಿಗ್ ಬುಲ್ ಸ್ಟ್ರಾಟಜಿ ನೀವು ಕಲ್ತಿದ್ದೀರಾ. ಕಲ್ತ ಮೇಲೆ ಏನು ಅನಿಸ್ತಾ ಇದೆ? ಈ ವಾರು, ಇನ್ಫ್ಲೇಷನ್ನು, ನ್ಯೂಸು ಇದೆಲ್ಲ ಮ್ಯಾಟ್ರ್ ಆಗುತ್ತೆ ಅನಿಸ್ತಾ ಇದೆ ಇವಾಗ? ನಾನು ತುಂಬ ಜನ ಕೇಳ್ತೀನಿ, ಅದ್ರ ಬಗ್ಗೆ ನಂಬಿಕೆ ಬರಲ್ಲ ಅವ್ರಿಗೆ. ಇಲ್ಲ ಸರ್, ಬಿಗ್ ಬುಲ್ ಸ್ಟ್ರಾಟಜಿ ಅದು ಅಲ್ಟಿಮೇಟ್ ಬಿಡಿ ಸರ್. ನೈಸ್. ಈಗ ನೋಡಿ, ಮೊದಲು ನ್ಯೂಸು ಬೆಳಗ್ಗೆ ಎದ್ದ ತಕ್ಷಣ ಮನಿ ಕಂಟ್ರೋಲ್, ಆಮೇಲೆ ಟ್ರೇಡಿಂಗು ಎಲ್ಲ ನ್ಯೂಸು ಎಲ್ಲ ನಾಯ್ಸ್ ಎಲ್ಲ ಇದಾಗ್ತಾಯಿತ್ತು. ಈಗ ಬಿಗ್ ಬುಲ್ ಸ್ಟ್ರಾಟಜಿ ಕಲ್ತ ಮೇಲೆ ಏನಿಲ್ಲ ಸರ್, ಫ್ರೀ ಮೈಂಡ್ ಇದೆ, ಆರಾಮಾಗಿದೆ. ನೆಕ್ಸ್ಟ್ ಏನಾಗುತ್ತೆ ಅನ್ನೋ ಗೊತ್ತು ಸರ್ ನಮಗೆ.
ಖಂಡಿತ ಅದೇ ಬೇಕು ಸ್ಟಾಕ್ ಮಾರ್ಕೆಟಲ್ಲಿ ನೆಕ್ಸ್ಟ್ ಏನಾಗುತ್ತೆ ಅಂತ. ಯಾಕಂದ್ರೆ ಸರ್ ಮಾರ್ಕೆಟ್ ಅಲ್ಲಿ ಈಗ ನಮ್ಮ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಪ್ರಿಡಿಕ್ಷನ್ ಇಂಪಾರ್ಟೆಂಟ್. ಖಂಡಿತ ಡೈರೆಕ್ಷನ್ ಗೊತ್ತಿರಬೇಕು, ಡೈರೆಕ್ಷನ್ ಗೊತ್ತಿರಬೇಕು, ಪ್ರಿಡಿಕ್ಷನ್ ಗೊತ್ತಿರಬೇಕು. ಪ್ರಿಡಿಕ್ಷನ್ ಇಂಪಾರ್ಟೆಂಟ್ ಅಲ್ವಾ ಸರ್? ಈಗ ಬಿಗ್ ಬುಲ್ ಸ್ಟ್ರಾಟಜಿ ಪ್ರಿಡಿಕ್ಷನ್ ಗೊತ್ತಾಗ್ಬಿಡುತ್ತೆ, 100% ನಮ್ಗೆ ಗೊತ್ತಾಗ್ಬಿಡುತ್ತೆ ಅದರಲ್ಲಿ. ಈಗ ಏನಾಗುತ್ತೆ ನೆಕ್ಸ್ಟ್ ಏನಾಗುತ್ತೆ ಗೊತ್ತು ನಮಗೆ. ಇವಾಗ ನೋಡಿ ಸರ್, ಈಗಲೂ ಒಂದು 10 ಲಕ್ಷ ಇನ್ವೆಸ್ಟ್ ಮಾಡಿದ್ದೀನಿ, ಆರಾಮಾಗಿ ಹೋಲ್ಡ್ ಮಾಡಿದ್ದೀನಿ, ಏನು ಟೆನ್ಷನ್ ಇಲ್ಲ. ಒಂದು ಹೋಪ್ ಇದೆ, ಇವತ್ತಲ್ಲ ನಾಳೆ ಅಟ್ಲೀಸ್ಟ್ 1 CR ಮಾಡಿ. ಖಂಡಿತ ಆ್ಯಕ್ಚುಲಿ ನಾವೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ನಮ್ಮ ಬಿಗ್ ಬುಲ್ಲಲ್ಲಿ ಯಾರೆಲ್ಲ ಈ ಸ್ಟ್ರಾಟಜಿ ಕಲ್ತ್ಕೊಂಡಿದ್ದೀರಾ ಫಸ್ಟ್ 1 CR ಮಾಡೋರಿಗೆ ಸನ್ಮಾನ ಮಾಡಬೇಕಂತ ಕಾರ್ಯಕ್ರಮ ಎಲ್ಲ ಇಟ್ಕೊಂಡಿದ್ದೀವಿ, ಒಂದು ಸಕ್ಸಸ್ಸನ್ನು ಆಗಬೇಕಂತ. ಆ ಒಂದು ಬಿಗ್ ಬುಲ್ ಸ್ಟ್ರಾಟಜಿ ತಿಳ್ಕೊಂಡ ಮೇಲೆ ಸುಮಾರು ಕಾನ್ಫಿಡೆಂಟ್ ಆಗಿದ್ದಾರೆ, ನಮ್ಮದೊಂದು ಕಮ್ಯುನಿಟಿನೂ ಕೂಡ ಇದೆ. ನೆಕ್ಸ್ಟ್ ಈ ಒಂದು ಸ್ಟ್ರಾಟಜಿಯಿಂದ ದುಡ್ಡು ಮಾಡೋರು ಇನ್ನೂ ಹೆಚ್ಚು ಜನಗಳನ್ನ ನಾವು ಈ ಪಾಡ್ಕಾಸ್ಟ್ಗೆ ಕರೆಸ್ತೀವಿ. ಅವರ ಅನುಭವ ಮಾತುಗಳನ್ನು ನೀವು ತಿಳ್ಕೊತೀರಾ. ಯಾಕಂದರೆ ನಾನು ಸುಮಾರು ಡೈಲಿ ನಾವು ಹೇಳ್ತಾ ಇರ್ತೀವಿ, ಬಟ್ ಆ ವಿಷಯ ರೊಟೀನ್ ಅನಿಸುತ್ತೆ. ನಿಮಗೆ ಯಾರು ನಮ್ಮ ಒಂದು ಜೊತೆ ಇದ್ದು ಜರ್ನಿ ಮಾಡಿ ಕಲಿತು ಸಕ್ಸಸ್ ಆಗಿದ್ದಾರೆ ಅವ್ರ ಮಾತು ಕೇಳಿದಾಗ ಎಲ್ಲೋ ಅನಿಸುತ್ತೆ, ಓ ನಾನು ಈ ಬ್ಯಾಕ್ಗ್ರೌಂಡಲ್ಲಿದ್ದೆ, ಈ ಥರ ಇದ್ದೆ, ನಾನು ಸ್ಟಾಕ್ ಮಾರ್ಕೆಟ್ ನಾನು ಮಾಡ್ಬೋದು ಅಂತ ಒಂದು ನಿಮಗೂ ಕೂಡ ಒಂದು ಮೋಟಿವೇಶನ್ ಸಿಗುತ್ತೆ, ಗೈಡೆನ್ಸ್ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಪಾಡ್ಕಾಸ್ಟ್ನ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ಇನ್ನು ನೆಕ್ಸ್ಟ್ ಪಾಡ್ಕಾಸ್ಟಲ್ಲಿ ಇನ್ನೂ ಹೆಚ್ಚು ಸಾಧಕರನ್ನ ಕರೆಸ್ತೀವಿ, ಈ ಒಂದು ಸ್ಟೇಜಲ್ಲಿ ಕೂಡಿಸ್ತೀವಿ, ಅವರ ಒಂದು ಅನುಭವಗಳನ್ನು ನಿಮ್ಮ ಜೊತೆ ಹಂಚ್ಕೋತೀವಿ ಅಂತ ಹೇಳ್ತಾ ಇವತ್ತಿನ ಪಾಡ್ಕಾಸ್ಟ್ನ ಮುಗಿಸ್ತಾ ಇದ್ದೀವಿ. ನೆಕ್ಸ್ಟ್ ಪಾಡ್ಕಾಸ್ಟನ್ನು ವೇಟ್ ಮಾಡ್ತಾ ಇರಿ, ಖಂಡಿತ ಇದಕ್ಕಿಂತ ಹೆಚ್ಚು ಮಾಹಿತಿಯೊಂದಿಗೆ ಬರ್ತೀವಿ.